ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಮಕ್ಕಳೇ, 10ನೇ ತರಗತಿಯ ಸಮಾಜ ವಿಜ್ಞಾನ ಪಾಠದ ಇತಿಹಾಸ ವಿಭಾಗದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂತಹ ಪಾಠಕ್ಕೆ ನಾನು ಈ ದಿನ ತರಗತಿಯಲ್ಲಿ ಬಂದಿದ್ದೇನೆ. ಅಂದರೆ ನಾವು ಇಂದಿನ ತರಗತಿಗಳಲ್ಲಿ ಹಲವಾರು ವಿಚಾರಗಳನ್ನು, ಭಾರತದ ಹೋರಾಟಕ್ಕಾಗಿ ಹಲವಾರು ವಿಚಾರಗಳನ್ನು ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಇಲ್ಲಿ ಯುರೋಪಿಯನ್ನರು ಭಾರತಕ್ಕೆ ವ್ಯಾಪಾರ ಮಾರ್ಗದ ಒಂದು ಉದ್ದೇಶಕ್ಕಾಗಿ ಬರ್ತಾರೆ. 1498ರಲ್ಲಿ ಪೋರ್ಚುಗೀಸ್ನ ನಾವಿಕನಾಗಿರ್ತಕ್ಕಂಥ ವಾಸ್ಕೋ ಡಿ ಗಾಮ ಕಲ್ಲಿಕೋಟೆಗೆ ಬಂದು ಇಳಿಯುವ ಮುಖಾಂತರವಾಗಿ ಭಾರತಕ್ಕೆ ಆಗಮಿಸ್ತಾನೆ. ಆ ನಂತರದಲ್ಲಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಹೀಗೆ ಯುರೋಪಿಯನ್ನರು ಭಾರತಕ್ಕೆ ವ್ಯಾಪಾರದ ಒಂದು ಉದ್ದೇಶಕ್ಕಾಗಿ ಬರ್ತಾರೆ. ವ್ಯಾಪಾರದ ಉದ್ದೇಶಕ್ಕಾಗಿ ಬಂದಂಥವರು ನಂತರ ಇಲ್ಲಿ ಆಧಿಪತ್ಯವನ್ನು ಸ್ಥಾಪಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಬ್ರಿಟಿಷರು ಇಲ್ಲಿ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸ್ತಾರೆ. ಈ ಮೂಲಕ ಭಾರತದಲ್ಲಿರ್ತಕ್ಕಂಥ ಹಲವಾರು ಸಂಸ್ಥಾನಗಳನ್ನು ವಶಪಡಿಸ್ಕೊಳ್ತಾ ಹೋಗ್ತಾರೆ. ಈ ವಶಪಡಿಸ್ಕೊಳ್ಳುವ ಮುಖಾಂತರ ತಮ್ಮ ಒಂದು ಪ್ರಭುತ್ವವನ್ನು ಸಾಧಿಸಿ ಆ ಮುಖಾಂತರ ಭಾರತದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಾ ಹೋಗ್ತಾರೆ. ಕಾನೂನುಗಳು, ವ್ಯವಸ್ಥೆಗಳು ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಹೋಗ್ತಾರೆ. ಇಂತಹ ಬದಲಾವಣೆಗಳು ಭಾರತೀಯರನ್ನು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಏನು ಮಾಡುತ್ತೆ, ದಂಗೆಯ ರೂಪದಲ್ಲಿ ಹೊರಬರುವಂತೆ ಮಾಡುತ್ತೆ. ಅಂತಹ ಒಂದು ದಂಗೆಗಳಲ್ಲಿ 1857ರ ದಂಗೆಯೂ ಕೂಡ ಒಂದು. ಹಲವಾರು ರೀತಿಯ ದಂಗೆಗಳು ನಡೆಯುತ್ತೆ. ಬಕ್ಸರ್ ಕದನ ನಡೆಯುತ್ತೆ, ಪ್ಲಾಸಿ ಕದನ ನಡೆಯುತ್ತೆ, ಆಂಗ್ಲೋ ಮರಾಠಿ ಯುದ್ಧ ನಡೆಯುತ್ತೆ, ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತೆ, ಹೀಗೆ ಆಮೇಲೆ ಕರ್ನಾಟಕ ಯುದ್ಧಗಳು ನಡೆಯುತ್ತೆ. ಹೀಗೆ ಹಲವಾರು ರೀತಿಯ ಯುದ್ಧಗಳು ನಡೀತವೆ. ಅದರಲ್ಲಿ 1857ರ ದಂಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ದಂಗೆ. ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರ್ಕೊಳ್ತಾರೆ. ಅಂದರೆ ಇದು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಇದು ಮೊದಲನೆಯ ಹೋರಾಟ, ಇದೇ ಒಂದು ಬೀಜಾಂಕುರವನ್ನು ಹಾಕಿದ್ದು ಎನ್ನುವಂಥ ಮಾತು ನಮ್ಮಲ್ಲಿದೆ. ಅಂತಹ ಒಂದು ಪಾಠದಲ್ಲಿ ನಾವಿದ್ದೇವೆ ಮಕ್ಕಳೇ. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ, ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಗ್ರಾಮ ಇದು. ಮಕ್ಕಳೇ, ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಈ ಪಾಠದಲ್ಲಿ ನಾವು ಕೆಲವೊಂದು ಕಲಿಕಾಂಶಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಅಂದರೆ ಪರಿಕಲ್ಪನೆಗಳನ್ನು ನಾವು ಕಲಿಕೆಯ ಒಂದು ಉದ್ದೇಶಕ್ಕಾಗಿ ಪ್ರಮುಖವಾಗಿ 4 ವಿಭಾಗಗಳನ್ನು ಮಾಡ್ಕೊಂಡಿದ್ದೇನೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು, ಏನೆಲ್ಲ ಕಾರಣಗಳಾಯಿತು, ಹಾಗೆ ದಂಗೆಯ ತಕ್ಷಣದ ಕಾರಣ ಏನು, ಆ ದಂಗೆ ಆಗೋದಕ್ಕೆ ಆ ಕ್ಷಣಕ್ಕೆ ಕಾರಣ ಏನಾಗಿರುತ್ತೆ ಆ ವಿಚಾರದ ಬಗ್ಗೆ, ಹಾಗೆ ದಂಗೆ ಯಾವ ರೀತಿ ವಿಸ್ತರಣೆ ಆಗುತ್ತೆ ಬೇರೆ ಬೇರೆ ಪ್ರದೇಶಗಳಿಗೆ, ಮತ್ತು ಅದರಿಂದ ಆದಂಥ ಸ್ವರೂಪವೇನು, ಯಾವ ರೀತಿಯೆಲ್ಲ ಪರಿಣಾಮ ಬೀರುತ್ತದು, ಮತ್ತು ದಂಗೆ ವಿಫಲತೆ ಯಾವ ರೀತಿ ಆಯಿತು, ದಂಗೆ ಯಾಕೆ ವಿಫಲವಾಯಿತು, ಮತ್ತು ಅದರ ಪರಿಣಾಮಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಈ ದಿನದ ತರಗತಿಯಲ್ಲಿ ನಿಮಗೆ ಹೇಳ್ತೇನೆ ಮಕ್ಕಳೇ. ಗಮನಿಸಿ ಮಕ್ಕಳೇ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಏನಿದೆ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು: 1 ರಾಜಕೀಯ ಕಾರಣ ಇದೆ, 2 ಆರ್ಥಿಕ ಕಾರಣ, 3 ಆಡಳಿತಾತ್ಮಕ ಕಾರಣ, 4 ಸೈನಿಕ ಕಾರಣ, ಮತ್ತು ಒಂದನ್ನು ನಾವು ಹೇಳ್ಬೋದು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣವೂ ಕೂಡ ಹೌದು. ಹಾಗೆ ಮತ್ತೊಂದು ತಕ್ಷಣದ ಕಾರಣ. ಈ 5 ವಿಚಾರಗಳ ಬಗ್ಗೆ, ಈ ಕಾರಣಗಳು ಏನು ಎನ್ನುವಂಥದ್ರ ವಿಚಾರವಾಗಿ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಇಲ್ಲಿ ರಾಜಕೀಯ ಕಾರಣ, ನಾವು ಕಳೆದ ತರಗತಿಗಳಲ್ಲಿ ನಾವು ನೋಡಿದ್ದೀವಿ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳೇನೆಲ್ಲ ಆಯಿತು, ಏನೆಲ್ಲ ಪರಿಣಾಮಗಳನ್ನು ಬೀರಿದ್ರು ಬ್ರಿಟಿಷರು, ಏನೆಲ್ಲ ಕಾಯ್ದೆಗಳನ್ನು ಜಾರಿಗೆ ತಂದರು, ಏನೆಲ್ಲ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಿದ್ರು ಎನ್ನುವಂಥದ್ದು ನಾವು ಗಮನಿಸಿದ್ದೀವಿ ಮಕ್ಕಳೇ. ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಮತ್ತು ಲಾರ್ಡ್ ಡಾಲೌಸಿ ಕೆಲವೊಂದು ನೀತಿಗಳನ್ನು ಜಾರಿ ತರ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿ ತರ್ತಾನೆ. ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂಥ ನೀತಿಯನ್ನು ಜಾರಿ ತರ್ತಾರೆ. ಇಲ್ಲಿ ಲಾರ್ಡ್ ಡಾಲೌಸಿ ಆಗಿರ್ತಕ್ಕಂಥವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತಹ ನೀತಿಯನ್ನು ಜಾರಿ ತರ್ತಾರೆ ಮಕ್ಕಳೇ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಹಾಗಂದ್ರೆ ಏನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದತ್ತು ಅಂತಂದರೆ ಪಡೆದಂಥದ್ದು, ಅಂದರೆ ದಾನವಾಗಿ ಪಡೆದುಕೊಂಡಂಥದ್ದು. ಯಾರಿಗೆ ಮಕ್ಕಳಿರೋದಿಲ್ವಾ ಅವರು ಇನ್ನೊಬ್ಬರ ಮಕ್ಕಳು ಯಾರ ಹತ್ರ ಇರ್ತಾರೋ ಅವ್ರನ್ನ ತಾವು ಸಾಕಿ ಬೆಳೆಸೋದಕ್ಕೋಸ್ಕರ ಮತ್ತು ತಮ್ಮ ಮಕ್ಕಳ ರೀತಿಯಲ್ಲಿ ಬೆಳೆಸೋದಕ್ಕೋಸ್ಕರ ಅವರಿಂದ ದಾನವಾಗಿ ಪಡ್ಕೊಳ್ತಾರೆ. ಅಂತಹ ದಾನವನ್ನು ಪಡೆದಂತಹ ರಾಜರು
ಇಲ್ಲಿ ರಾಜರಿಗೆ ಅನ್ವಯ ಆಗುತ್ತೆ. ಇದು ರಾಜ ಸಂಸ್ಥಾನದವರಿಗೆ ಅನ್ವಯ ಆಗ್ತಕ್ಕಂಥದ್ದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಅವರಿಗೆ ಯಾವುದೇ ರೀತಿಯ ರಾಜ್ಯಭಾರದ ಹಕ್ಕನ್ನು ನೀಡಬಾರ್ದು ಅಂತಕ್ಕಂಥದ್ದು ಈ ನೀತಿ ಹೇಳೋದು. ಯಾವುದೇ ರಾಜ್ಯ ಇರ್ಬೋದು, ನೇರವಾಗಿ ಅವರದೇ ಮಕ್ಕಳಾದರೆ ಮಾತ್ರ ಅವರಿಗೆ ಹಕ್ಕಿರುತ್ತೆ. ದತ್ತು ಪಡೆದ ಮಕ್ಕಳಿಗೆ ಹಕ್ಕಿಲ್ಲ ಆ ರಾಜ್ಯದಲ್ಲಿ. ಆ ಹಕ್ಕಿಲ್ಲದ ಕಾರಣ ಅವರು ಬ್ರಿಟಿಷ್ ಆಳ್ವಿಕೆಗೆ ಒಳಪಡ್ತಾರೆ ಎನ್ನುವಂತಹ ನೀತಿ ಹೇಳುತ್ತಿದ್ದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಅದನ್ನು ನೀವು ಇಂದಿನ ತರಗತಿಗಳಲ್ಲಿ ಕೇಳಿದ್ದೀರಾ ಚೆನ್ನಾಗಿ. ಎನ್ನುವಂಥ ನೀತಿಯನ್ನು ಹೇಳುತ್ತಿದ್ದು. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿ ತಂದವರು ಯಾರು? ಡಾಲೌಸಿ. ಈ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿ ತಂತಾನೆ. ಆ ಮುಖಾಂತರ ಇಲ್ಲಿ ಸತಾರ, ಜೈಪುರ, ಝಾನ್ಸಿ, ಉದಯಪುರ ಮತ್ತು ಮೈಸೂರು ಕೂಡ ಹೌದು ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾಗುತ್ತೆ. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಝಾನ್ಸಿ, ಸತಾರ ಮತ್ತು ಉದಯಪುರ, ಜೈಪುರ, ಇಲ್ಲಿ ರಾಜಸ್ಥಾನ ಬರ್ತಕ್ಕಂಥ ಉದಯಪುರ ಮತ್ತು ಜೈಪುರ, ಹೀಗೆ ಮೈಸೂರು ಸಂಸ್ಥಾನವೂ ಕೂಡ ಹೌದು. ಹೀಗೆ ಹಲವಾರು ಸಂಸ್ಥಾನಗಳು ಏನಾಗ್ತದೆ, ಬ್ರಿಟಿಷರ ವಶ ಆಗುತ್ತೆ ಮಕ್ಕಳೇ. ಈ ಬ್ರಿಟಿಷರ ವಶವಾದ ನಂತರದಲ್ಲಿ ಇದು ಕೂಡ ಪ್ರಮುಖವಾಗಿ ಈ ಒಂದು ಹೇಳಿಕೆನೂ ಕೂಡ ಕಾರಣ ಆಗುತ್ತೆ. ಹಾಗೆ ಡಾಲೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದಂತಹ ರಾಜ ಪದವಿಯನ್ನು ರದ್ದುಪಡಿಸ್ತಾನೆ. ತಂಜಾವೂರು, ಇಲ್ಲಿ ತಂಜಾವೂರು ಇದೆಯಲ್ಲ, ಈ ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದಂತಹ ರಾಜ ಪದವಿಯನ್ನು ಏನು ಮಾಡ್ತಾನೆ, ರದ್ದುಪಡಿಸ್ತಾನೆ. ರಾಜ ಪದವಿ ಅಂದ್ರೇನು? ಪ್ರತಿಯೊಬ್ಬ ರಾಜರಿಗೂ ಕೂಡ ಆಗಿನ ಸಾಮ್ರಾಟ, ಚಕ್ರವರ್ತಿ, ಬೇರೆ ಬೇರೆ ರೀತಿಯ ಒಂದು ರಾಜ ಪದವಿಗಳಿದ್ವಲ್ಲ, ಅಂತಹ ರಾಜ ಪದವಿಗಳನ್ನು ಡಾಲೌಸಿ ರದ್ದುಪಡಿಸ್ತಾನೆ. ನಂತರದಲ್ಲಿ ಮೊಘಲ್ ಚಕ್ರವರ್ತಿ ಮತ್ತು ಔಧ್ನ ನವಾಬ, ಮೊಘಲ್ ಚಕ್ರವರ್ತಿ ಮತ್ತು ಔಧ್ನ ನವಾಬ ಮೊದಲಾದ ರಾಜರುಗಳನ್ನು ಏನು ಮಾಡ್ತಾರೆ, ಬ್ರಿಟಿಷರು ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಅವರು ಅಧಿಕಾರದಲ್ಲಿರ್ತಾರೆ, ಅವ್ರನ್ನ ಏನು ಮಾಡ್ತಾರೆ, ಕೆಳಗಿಳಿಸ್ತಾರೆ. ಯಾವ ಕಾರಣದಿಂದ? ಅವರ ಒಂದು ನೀತಿ. ಮತ್ತು ದೇಶೀಯ ರಾಜ ಸಂಸ್ಥಾನಗಳನ್ನು ಅವಲಂಬಿಸಿದಂಥ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ ಮಕ್ಕಳ. ಇಲ್ಲಿ ಇಷ್ಟೆಲ್ಲ ರಾಜಮನೆತನದಲ್ಲಿ ಸೈನಿಕರಿದ್ದೇ ಇರ್ತಾರಲ್ವ, ಈ ಸೈನಿಕರೆಲ್ಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟರೆ ಅವರೆಲ್ಲರೂ ಕೂಡ ನಿರುದ್ಯೋಗಸ್ಥರಾಗ್ತಾರೋ ಇಲ್ವೋ, ಅದೇ ಒಂದು ಪರಿಣಾಮ ಅಲ್ಲಿಯ ಸೈನಿಕರಿಗಾಗತ್ತೆ. ದೇಶೀಯ ರಾಜ ಸಂಸ್ಥಾನಗಳಲ್ಲಿದ್ದಂಥ ಅನೇಕ ಸೈನಿಕರು ಏನಾಗ್ತಾರೆ, ನಿರುದ್ಯೋಗಿಗಳಾಗ್ತಾರೆ. ಇದು ಪ್ರಮುಖವಾಗಿ ರಾಜಕೀಯವಾಗಿ ಕಾರಣ ಆಗುತ್ತೆ ಮಕ್ಕಳೇ. ಆರ್ಥಿಕ ಕಾರಣಗಳು, ಆರ್ಥಿಕ ಅಂತಂದ್ರೆ ಏನು? ಆರ್ಥಿಕ ಕಾರಣಗಳು ಅಂತಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು. ಆರ್ಥಿಕ ಅಂದ್ರೇನು? ಹಣಕಾಸಿಗೆ ಸಂಬಂಧಪಟ್ಟದ್ದು. ಮಕ್ಕಳೇ, ಇಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ ಮಕ್ಕಳೇ. ಇಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಈ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಆದಂಥ ಪರಿಣಾಮದಿಂದಾಗಿ ಭಾರತದ ಅಂದರೆ ದೇಶೀಯ ಕರಕುಶಲ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸ್ತಾ ಹೋಗ್ತವೆ. ಇಲ್ಲಿ ಕೈಗಾರಿಕೆ ಕ್ರಾಂತಿ ಆಗುತ್ತೆ ಇಂಗ್ಲೆಂಡಿನಲ್ಲಿ. ಇದರ ಒಂದು ಪರಿಣಾಮವಾಗಿ ಹೆಚ್ಚು ಹೆಚ್ಚು ಕಾರ್ಖಾನೆಗಳು ಉತ್ಪನ್ನ ಆಗ್ತವೆ. ಈ ಕಾರ್ಖಾನೆಗಳ ಉತ್ಪನ್ನದ ಆಧಾರದ ಮೇಲೆ ಹಲವಾರು ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳು ಸೃಷ್ಟಿಯಾಗ್ತವೆ. ಈ ಸಿದ್ಧ ವಸ್ತುಗಳು ಭಾರತಕ್ಕೂ ಕೂಡ ಲಗ್ಗೆ ಇಡ್ತವೆ ಮತ್ತು ಭಾರತದಲ್ಲಿರ್ತಕ್ಕಂಥ ಕರಕುಶಲ ವಸ್ತುಗಳಿಗೆ ಮತ್ತು ದೇಶೀಯ ವಸ್ತುಗಳಿಗೆ ಏನಾಗುತ್ತೆ, ಅಲ್ಲಿ ಯಾವುದೇ ರೀತಿಯ ಬೆಲೆ ಸಿಕ್ಕೋದಿಲ್ಲ. ಇವುಗಳದ್ದೇ ದರ್ಬಾರ್ ಜಾಸ್ತಿ ಆಗುತ್ತೆ. ಎಲ್ಲಿಯ ದರ್ಬಾರು? ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯಿಂದ ಉಂಟಾದಂತಹ ಒಂದು ಪರಿಣಾಮವಾಗಿ ಅಲ್ಲಿನ ಸಿದ್ಧ ವಸ್ತುಗಳು ಸಿದ್ಧವಾಗ್ತವೆ, ಅವು ಭಾರತಕ್ಕೂ ಕೂಡ ಬರ್ತವೆ. ಆ ಮುಖಾಂತರವಾಗಿ ಭಾರತದಲ್ಲಿರತಕ್ಕಂಥ ದೇಶೀಯ ಮತ್ತು ಕೈಗಾರಿಕೆಗಳು, ದೇಶೀಯ ಮತ್ತು ಕರಕುಶಲ ಕೈಗಾರಿಕೆಗಳು ಏನಾಗ್ತದೆ, ಕ್ಷೀಣಿಸ್ತಾ ಹೋಗ್ತವೆ. ಹಾಗೆಯೇ ಭಾರತದಲ್ಲಿದ್ದ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ ಮಕ್ಕಳು. ಇಲ್ಲಿ ಇವರು ಒಂದು ಉದ್ಯೋಗವನ್ನು ಮಾಡ್ಕೊಂಡಿದ್ರಲ್ವ, ಮಗ್ಗವನ್ನು ನೇಯ್ಗೆ ಮಾಡೋದಿರ್ಬೋದು, ಬುಟ್ಟಿ ಹೆಣೆಯೋದು ಇರ್ಬೋದು, ಮಗದೊಂದಿರ್ಬೋದು, ಈ ಎಲ್ಲ ಉದ್ಯೋಗಸ್ಥರು ಕೂಡ ಏನಾಗ್ತಾರೆ, ನಿರುದ್ಯೋಗಸ್ಥರಾಗ್ತಾರೆ. ಏನನ್ನು ನಂಬಿದಂಥವ್ರು ನಿರುದ್ಯೋಗಸ್ಥರಾಗ್ತಾರೆ? ದೇಶೀಯ ಒಂದು ಕೈಗಾರಿಕೆಯನ್ನು ನಂಬಿದಂಥವರು ಮತ್ತು ಕರಕುಶಲವನ್ನು ನಂಬಿದಂಥವ್ರು. ಕರಕುಶಲ ಅಂದ್ರೇನು? ಕೈಯಲ್ಲಿ ಮಾಡ್ತಕ್ಕಂಥ. ಕರ ಅಂದ್ರೇನು? ಕೈ. ಕುಶಲತೆ ಅಂದರೆ ಒಂದು ಸ್ಕಿಲ್ ಅಂತ ಹೇಳ್ತೀವಲ್ಲ, ಅದು ಈ ಕೈಯಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಕರಕುಶಲ ಅಂತ ಕರಿತೀವಿ. ಅದನ್ನು ನಂಬಿರತಕ್ಕಂಥ ಹಲವಾರು ಭಾರತದ ಜನಸಾಮಾನ್ಯರು ಏನಾಗ್ತಾರೆ, ಕ್ಷೀಣಿಸ್ತಾರೆ. ಅವರು ನಿರುದ್ಯೋಗಿಗಳಾಗ್ತಾ ಹೋಗ್ತಾರೆ. ಮತ್ತು ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದ್ತವೆ. ಇಲ್ಲಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಏನಾಗ್ತವೆ, ಅವನತಿ ಹೊಂದ್ತವೆ. ಹತ್ತಿ ಬಟ್ಟೆ
ಸಂಪೂರ್ಣವಾಗಿ ಕ್ಷೀಣಿಸ್ತಾ ಹೋಗುತ್ತೆ. ಅದಕ್ಕೆ ಒಂದು ಪ್ರಭಾವ ಸಿಕ್ಕೋದಿಲ್ಲ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಿಕ್ಕೋದಿಲ್ಲ. ಇವೆಲ್ಲವೂ ಕೂಡ ಅವನತಿ ಹೊಂದ್ತಾ ಹೋಗ್ತವೆ ಮಕ್ಕಳೇ. ನೇಕಾರರು ಉದ್ಯೋಗ ಕಳೆದುಕೊಳ್ತಾ ಹೋಗ್ತಾರೆ. ನೇಕಾರ ಆಯ್ಕೆ ಮಾಡ್ತಿದ್ರಲ್ಲ ಅವರೆಲ್ಲರೂ ಕೂಡ ಉದ್ಯೋಗವನ್ನು ಕಳೆದುಕೊಂಡು ಹೋಗ್ತಾರೆ, ಅವರು ನಿರುದ್ಯೋಗಿಗಳಾಗ್ತಾರೆ. ಇಂಗ್ಲೆಂಡಿನಲ್ಲಿ ಮಾರುವ ಭಾರತೀಯ ವಸ್ತುಗಳ ಮೇಲೆ, ಭಾರತೀಯ ವಸ್ತುಗಳನ್ನು, ಭಾರತದಲ್ಲಿ ದೇಶೀಯವಾಗಿ ಉತ್ಪನ್ನ ಆಗ್ತಕ್ಕಂಥ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಬೇಕು ಅಂದರೆ ಮಕ್ಕಳೇ, ಇಂಗ್ಲೆಂಡಿನವರು ಭಾರತೀಯ ವಸ್ತುಗಳ ಮೇಲೆ ಟ್ಯಾಕ್ಸ್ ಅಂದರೆ ತೆರಿಗೆಯನ್ನು ವಿಧಿಸ್ತಿದ್ರು. ಆದರೆ ಅವರು ಇಲ್ಲಿ ನಮ್ಮ ಭಾರತದಲ್ಲಿ ವಸ್ತುಗಳನ್ನು ಮಾಡೋದಕ್ಕೆ ಯಾವುದೇ ರೀತಿಯ ತೆರಿಗೆ ಇಲ್ಲ. ತೆರಿಗೆಯನ್ನು ವಿಧಿಸ್ತಿದ್ರು. ಎಂಥ ತೆರಿಗೆಯನ್ನು ವಿಧಿಸ್ತಿದ್ರು? ದುಬಾರಿ ಸುಂಕವನ್ನು ಇಂಗ್ಲೀಷರು ಏರ್ತಿದ್ರು. ಯಾರ ಮೇಲೆ? ಭಾರತೀಯರ ಮೇಲೆ. ಏನಕ್ಕೆ? ಇಂಗ್ಲೆಂಡಿನಲ್ಲಿ ಭಾರತೀಯ ವಸ್ತುಗಳನ್ನು ಮಾರಾಟ ಮಾಡುವ ವಸ್ತುಗಳ ಮೇಲೆ. ಹಾಗೆ ಜಮೀನ್ದಾರಿ ಪದ್ಧತಿಯನ್ನು ಬ್ರಿಟಿಷರು ಜಾರಿ ತರ್ತಾರೆ ಮಕ್ಕಳೇ. ಯಾವುದು? ಜಮೀನ್ದಾರಿ ಪದ್ಧತಿ. ಇವೆಲ್ಲ ವಿಚಾರಗಳನ್ನು ನೀವು ಹಿಂದಿನ ತರಗತಿಗಳಲ್ಲಿ ನೋಡಿದ್ದೀರಾ. ರೈತರನ್ನು ಶೋಷಣೆಗೆ ಒಳಪಡಿಸ್ತಾರೆ. ಈ ಮುಖಾಂತರ ಜಮೀನ್ದಾರಿ ಪದ್ಧತಿ ಜಾರಿ ತರ್ತಾರೆ. ಜಮೀನ್ದಾರಿ ಪದ್ಧತಿಯ ಮುಖಾಂತರ ಏನಾಗುತ್ತೆ? ರೈತರಿಂದ ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥ ಮಧ್ಯವರ್ತಿ ಏನಿರ್ತಾನೆ, ಆ ಮಧ್ಯವರ್ತಿ ಏನು ಮಾಡ್ತಾನೆ? ಇವರನ್ನು ಶೋಷಣೆಗೆ ಒಳಪಡಿಸ್ತಾನೆ. ಈ ಕಡೆ ಬ್ರಿಟಿಷರಿಗೂ ಅವರು ನೇರವಾಗಿ ಕಂದಾಯವನ್ನು ಕಟ್ಟುವಂಗಿರಲಿಲ್ಲ. ಹಾಗಾಗಿ ಅವರು ಏನಾಗ್ತಾರೆ? ಈ ಜಮೀನ್ದಾರರಿಂದ ಶೋಷಣೆಗೆ ಒಳಗಾಗ್ತಾರೆ. ಮತ್ತು ಇನಾಮ್ ಆಯೋಗವನ್ನು ನೇಮಿಸ್ತಾರೆ ಬ್ರಿಟಿಷರು. ಈ ಇನಾಮ್ ಆಯೋಗವನ್ನು ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡೀತಾರೆ. ಇಲ್ಲಿ ಇನಾಮ್ ಅಂತಕ್ಕಂಥದ್ದು ದೇಶಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಿಗೆ ಬಳುವಳಿಯಾಗಿ ನೀಡ್ತಾ ಇರ್ತಕ್ಕಂಥ ಒಂದು ಭೂಮಿ. ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ, ಬೇರೆ ಬೇರೆ ಕಾರ್ಯಗಳಿಗಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಅಂತಹ ಒಂದು ವ್ಯವಸ್ಥೆಯಲ್ಲಿದ್ದಂತಾಗ ಅವರಿಗೆ ಇನಾಮ್ ಅಂತಕ್ಕಂಥ ಒಂದನ್ನು ನೀಡ್ತಿದ್ರು. ಮೊಘಲ್ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಅವರು ಈ ಇನಾಮ್ ಆಯೋಗವನ್ನು ನೇಮಿಸ್ತಿದ್ರು. ಆ ಮುಖಾಂತರ ಇನಾಮ್ ಭೂಮಿಗಳನ್ನು ನೀಡ್ತಿದ್ರು. ಅಂದರೆ ಆವಾಗ ಜಹಗೀರು ಅಂತ ಕರಿತಿದ್ರು, ಜಹಾಗೀರು ಅಂತ ಕರ್ಕೊಳ್ತಿದ್ರು. ಬ್ರಿಟಿಷರು ಮತ್ತೆ ಇಲ್ಲಿ ಬಂದ ನಂತರದಲ್ಲಿ ಅವರು ಕೂಡ ಈ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥವ್ರಿಗೆ ಇನಾಮ್ ಭೂಮಿಯನ್ನು ನೀಡ್ತಿದ್ರು. ಆದರೆ ನೀಡಿದ ನಂತರದಲ್ಲಿ ಮತ್ತೆ ಪುನಃ ಆ ಭೂಮಿಯನ್ನು ವಾಪಸ್ ಪಡ್ಕೊಳ್ತಾರೆ. ಈ ಭೂಮಿಯನ್ನು ವಾಪಸ್ ಪಡೆದುಕೊಂಡ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಕೃಷಿಕರು ಏನಾಗ್ತಾರೆ? ಅವಮಾನ ಮತ್ತು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾರೆ. ನಿಮಗೆ ಒಳ್ಳೆಯ ಊಟವನ್ನು ಕೊಟ್ಟು ಮತ್ತೆ ಕಿತ್ಕೊಂಡಂಗಾಯಿತು. ಹೊಟ್ಟೆ ಹಸಿವಾಗಿದೆ, ತಿನ್ನಬೇಕು, ಇಲ್ಲ ಅರ್ಧಬರ್ಧ ತಿಂದಿದ್ದೀವಿ, ಆದರೆ ಊಟವನ್ನು ಕಿತ್ಕೊಂಡ್ರೆ ನಮಗೆ ಎಷ್ಟು ಕೋಪ ಬರುತ್ತಲ್ವ? ಅಂತಹದ್ದೇ ಪರಿಸ್ಥಿತಿ ಈ ನಮ್ಮ ರೈತರಿಗೆ ಉಂಟಾಗುತ್ತೆ ಮಕ್ಕಳೇ. ಹಾಗೆ ಆಡಳಿತಾತ್ಮಕ ಕಾರಣ ಏನು? ಮೂರನೇದಾಗಿ ಆಡಳಿತದ ಕಾರಣ. ಆಡಳಿತ ಅಂತಂದರೆ ಈಗ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಮ್ಮನ ಮೇಲೆ ನಾವು ಆಡಳಿತ ಮಾಡ್ತೀವಿ. ನಮ್ಮ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ನಮ್ಮಿಂದಲೇ ವ್ಯಕ್ತಿಗಳು ಆಯ್ದು ಹೋಗಿದ್ದಾರೆ, ಅವ್ರನ್ನು ನಮ್ಮ ಆಧಾರದ ಮೇಲೆ ಆಡಳಿತವನ್ನು ಮಾಡ್ತಾರೆ. ಅದು ನಮಗೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥ ವಿಚಾರ. ಇಂತಹ ಒಂದು ವ್ಯವಸ್ಥೆ ಅಂದು ಬ್ರಿಟಿಷರು ನಮ್ಮ ಮೇಲೆ ಆಡಳಿತವನ್ನು ಮಾಡ್ತಿದ್ರು. ಬ್ರಿಟಿಷರ ಒಂದು ಆಧಾರದ ಮೇಲೆ ಎಲ್ಲ ರೀತಿಯ ಕಾರ್ಯಗಳು ನಡೀತಿದ್ವು, ಎಲ್ಲ ರೀತಿಯ ಕಾಯ್ದೆಗಳು ರೂಪುಗೊಳ್ತಿದ್ವು. ನೋಡಿ, ಇಂಗ್ಲೀಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಏನು ಮಾಡ್ತಾರೆ? ಹೊಸ ರೀತಿಯ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿ ತರ್ತಾರೆ ಮಕ್ಕಳೇ. ಏನು ಹೊಸ ನಾಗರಿಕ ಕಾಯ್ದೆ ಮತ್ತು ಅಪರಾಧ ಕಾಯ್ದೆ? ಅದರಲ್ಲಿ ಏನೆಲ್ಲ ವಿಚಾರಗಳಿತ್ತು? ಇಲ್ಲಿ ಹೆಚ್ಚು ಬ್ರಿಟಿಷರಿಗೆ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳು ದೊರೆತಿದ್ದು, ಭಾರತೀಯರಿಗೆ ಕೆಳಮಟ್ಟದ ಹುದ್ದೆಗಳು ದೊರೆಯುವಂತಾಗಿದ್ದು. ಯಾಕೆ? ಯಾವ ಕಾರಣಕ್ಕಾಗಿ ಅಂತಂದರೆ ಭಾರತೀಯರು ಅನಾಗರಿಕರು ಅಂತ ಹೇಳ್ತಿದ್ರು. ಮತ್ತು ಭಾರತೀಯರು ಹೆಚ್ಚು ವಿದ್ಯಾಭ್ಯಾಸವನ್ನು ಪಡೆದಿಲ್ಲ, ಅವ್ರಿಗೆ ಇಂಗ್ಲೀಷ್ ಶಿಕ್ಷಣ ಗೊತ್ತಿಲ್ಲ ಎನ್ನುವಂತಹ ಒಂದು ಮಾತನ್ನು ಹೇಳ್ತಿದ್ರು ಅವರು. ಆ ಒಂದು ಕಾರಣಕ್ಕಾಗಿ ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆ ಜಾರಿ ತರ್ತಾರೆ. ಅದರಿಂದ ಭಾರತೀಯರು ಮತ್ತು ಇಲ್ಲಿ ಏನಾಗುತ್ತೆ? ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ನಿಯಮಗಳು ಅನ್ವಯ ಆಗ್ತಿದ್ದು. ಈ ಕಾನೂನಿನಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ನಿಯಮಗಳು ಮತ್ತು ಭಾರತೀಯರಿಗೆ ಪಕ್ಷಪಾತವೂ ಕೂಡ ಆಗ್ತಿತ್ತು. ಇದರ ಒಂದು ಕಾರಣದಿಂದ ಇಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ. ಹಾಗೆ ಇಂಗ್ಲೀಷಿನ ನ್ಯಾಯಾಧೀಶರು ಏನು ಮಾಡ್ತಿದ್ರು? ಇವರು ನೋಡಿ, ಇಂಗ್ಲೀಷರ ಪರವಾಗಿ ಯಾವಾಗಲೂ ಕೂಡ ನ್ಯಾಯವನ್ನು ನೀಡ್ತಿದ್ರು. ಯಾವಾಗಲೂ ಕೂಡ ಧರ್ಮ ಯಾವುದು, ಅಧರ್ಮ ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು ಎಲ್ಲದನ್ನು ಕೂಡ ಆಧರಿಸಿ ನ್ಯಾಯವನ್ನು ನೀಡಬೇಕು. ಆದರೆ ಈ ಇಂಗ್ಲೀಷರು ನ್ಯಾಯಾಧೀಶರಾಗ್ತಿರುವ ಕಾರಣ ಯಾವಾಗಲೂ ಕೂಡ ಇಂಗ್ಲೀಷರ ಪರವಾಗಿಯೇ ನ್ಯಾಯ ದೊರಕ್ತಿತ್ತು. ಅದು ಭಾರತೀಯರನ್ನು ಕೆರಳಿಸುತ್ತೆ ಮಕ್ಕಳೇ. ಮತ್ತು ಇಂಗ್ಲೀಷ್ ನ್ಯಾಯಾಲಯದ ಭಾಷೆ ಆಗಿದ್ದರಿಂದ ಜನರಿಗೆ ಅರ್ಥವಾಗ್ತಿರಲಿಲ್ಲ.
ಏನೆಲ್ಲ ಕಾರ್ಯಗಳನ್ನು ಮಾಡ್ತಿದ್ದಾರೆ, ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ದಾರೆ, ಏನೆಲ್ಲ ನ್ಯಾಯಗಳನ್ನು ನೀಡ್ತಿದ್ದಾರೆ, ಏನೆಲ್ಲ ಒಂದು ವ್ಯವಸ್ಥೆಗಳು ರೂಪುಗೊಳ್ತಿದೆ ಎನ್ನುವಂಥದ್ದು ಭಾರತೀಯರಿಗೆ ಅರ್ಥ ಆಗ್ತಿರಲ್ಲ. ಯಾಕೆ ಅಂತಂದರೆ ನಮ್ಮ ದೇಶೀಯ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡ್ಕೊಂಡಿರಲಿಲ್ಲ ಮತ್ತು ನ್ಯಾಯಾಲಯದ ಭಾಷೆಯನ್ನಾಗಿ ಮಾಡ್ಕೊಂಡಿರಲಿಲ್ಲ. ಏನು ಮಾಡ್ಕೊಂಡಿದ್ರು ಅವರು? ಇಂಗ್ಲೀಷನ್ನು ನ್ಯಾಯಾಲಯದ ಭಾಷೆಯಾಗಿ ಮಾಡ್ಕೊಂಡಿದ್ರು. ಅದು ಭಾರತೀಯರನ್ನು ಇನ್ನಷ್ಟು ಕೆರಳಿಸುತ್ತೆ ಮಕ್ಕಳೇ. ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗ್ತಿರಲಿಲ್ಲ. ಹೊಸ ಕಾನೂನುಗಳು ಜಾರಿ ತರ್ತಿದ್ರು. ಹೊಸ ಕಾನೂನುಗಳು ಒಂದು ದೃಷ್ಟಿಯಲ್ಲಿ ಭಾರತೀಯರಿಗೆ ವರದಾನವಾಗಿದ್ದರೂ ಕೂಡ, ಆದರೆ ಆ ವರದಾನಗಳು ಭಾರತೀಯರಿಗೆ ಗೊತ್ತಾಗ್ತಿರಲಿಲ್ಲ, ಅವರಿಗೆ ಅರ್ಥನೇ ಆಗ್ತಿರಲಿಲ್ಲ, ತಿಳಿತೇನೆ ಇರಲಿಲ್ಲ. ಇದು ಪ್ರಮುಖವಾಗಿ ಆಡಳಿತಾತ್ಮಕವಾಗಿ ಕಾರಣ ಆಗುತ್ತೆ ಮಕ್ಕಳೇ. ಹಾಗೂ ಸೈನಿಕ ಕಾರಣಗಳು, ಏನೆಲ್ಲ ಸೈನಿಕ ಕಾರಣಗಳಿದೆ ಎನ್ನುವುದನ್ನು ಗಮನಿಸಿದ್ರೆ ಮಕ್ಕಳೇ, ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸೈನಿಕರ ಸ್ಥಿತಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಆಗಿತ್ತು. ಏನು ಗಂಭೀರವಾದ ಪರಿಸ್ಥಿತಿಯಾಗಿತ್ತು? ಬ್ರಿಟಿಷ್ ಸೈನಿಕರನ್ನ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ದುಡಿಸ್ಕೊಳ್ತಿದ್ರು, ಆದರೆ ಭಾರತೀಯ ಸೈನಿಕರನ್ನು ಅತ್ಯಂತ ಕೀಳುಮಟ್ಟದ ಪರಿಸ್ಥಿತಿಯಲ್ಲಿ ದುಡಿಸ್ಕೊಳ್ತಿದ್ರು ಮಕ್ಕಳೇ. ಇಲ್ಲಿ ಗಮನಿಸಿ, ಬ್ರಿಟಿಷ್ ಸೈನಿಕರು ಈ ಕಡೆ ನಿಂತಿದ್ದಾರೆ, ಇವರು ತಳ್ಳುವ ಗಾಡಿಯನ್ನು ಭಾರತೀಯ ಸೈನಿಕರು ಮಾಡ್ತಿದ್ರು. ಇಲ್ಲಿ ಫಿರಂಗಿಗಳನ್ನು ಬಳಸ್ತಾರೆ. ಈ ಫಿರಂಗಿಗಳನ್ನು ಬಳಸುವಾಗ ಭಾರತೀಯರು ಆ ಕಾರ್ಯವನ್ನು ನಿರ್ವಹಿಸಬೇಕಾಯಿತು. ಅದು ಅತ್ಯಂತ ಶೋಷಣೀಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಹಾಗೆ ಬ್ರಿಟಿಷ್ ಸೈನಿಕರಿಗಿದ್ದಂಥ ಸ್ಥಾನಮಾನ, ವೇತನ ಮತ್ತು ಬಡ್ತಿಯ ಅವಕಾಶಗಳು ಭಾರತೀಯರಿಗೆ ಸಿಗ್ತಿರಲಿಲ್ಲ. ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ವೇತನ ಅಂತಂದ್ರೇನು? ಅವರಿಗಿದ್ದಂಥ ಸಂಬಳ. ಬ್ರಿಟಿಷ್ ಸೈನಿಕರಿಗೆ ಉನ್ನತವಾಗಿರ್ತಕ್ಕಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಂಬಳ ದೊರೆತಿತ್ತು, ಆದರೆ ಭಾರತೀಯ ಸೈನಿಕರಿಗೆ ಕಡಿಮೆ ಸಂಬಳ ದೊರೆತಿತ್ತು. ಅಲ್ಲಿಗೆ ಭೇದ ನೀತಿ, ವರ್ಣಭೇದ ನೀತಿ ಮತ್ತು ಬಡ್ತಿಯ ಅವಕಾಶಗಳು ಅವ್ರಿಗೆ ದೊರೆತಿರಲಿಲ್ಲ. ಮತ್ತು ಸ್ಥಾನಮಾನಗಳಿರಲಿಲ್ಲ. ಸ್ಥಾನಮಾನಗಳು ಅಂದ್ರೇನು? ಅವರಿಗಿದ್ದಂಥ ಒಂದು ಅಧಿಕಾರದ ದರ್ಜೆ ಇರುತ್ತಲ್ಲ, ಅಧಿಕಾರದ ಸ್ಥಾನಮಾನ. ಬ್ರಿಟಿಷರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳಿದ್ದು, ಬ್ರಿಟಿಷ್ ಸೈನಿಕರಿಗೆ, ಭಾರತೀಯ ಸೈನಿಕರಿಗೆ ಕೆಳಮಟ್ಟದ ಸ್ಥಾನಮಾನಗಳು ದೊರೆತಿದ್ದು. ಮತ್ತು ಆ ಕೆಳಮಟ್ಟದ ಸ್ಥಾನದಿಂದ ಮೇಲ್ಮಟ್ಟಕ್ಕೆ ಹೋಗುವುದಕ್ಕೂ ಕೂಡ ಬಡ್ತಿ ಅವಕಾಶಗಳು ಕೂಡ ಭಾರತೀಯ ಸಿಪಾಯಿಗಳಿಗೆ ದೊರೆಯಲಿಲ್ಲ. ಇದು ಪ್ರಮುಖವಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಗುತ್ತೆ. ಹಾಗೆ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಸೈನಿಕರನ್ನು ಧಾರ್ಮಿಕವಾಗಿ ಪ್ರಚೋದಿಸಿತು. ಸಾಗರೋತ್ತರ ಸೇವೆ ಅಂತಂದ್ರೇನು? ಅಂದರೆ ಸಾಗರದಿಂದ ಆಚೆಗೆ, ಅಂದರೆ ಸಮುದ್ರದ ಆಚೆಗೂ ಕೂಡ ಅವರು ಹೋಗಿ ಯುದ್ಧವನ್ನು ಮಾಡಬೇಕಿತ್ತು, ಮತ್ತು ದೂರದ ಪ್ರದೇಶಕ್ಕೆ ಹೋಗಿ ಯುದ್ಧವನ್ನು ಮಾಡಬೇಕಿತ್ತು. ಇದು ಸೈನಿಕರನ್ನು ಧಾರ್ಮಿಕವಾಗಿ ಪ್ರಚೋದಿಸುತ್ತೆ. ಮತ್ತು ತಲೆತಲಾಂತರದಿಂದ ಧರಿಸಿಕೊಂಡು ಬರ್ತಿರ್ತಕ್ಕಂಥ ಒಂದು ಪೇಟ ಇರ್ಬೋದು, ಅವರ ಒಂದು ಉಡುಪುಗಳಿರ್ಬೋದು, ಅವುಗಳನ್ನು ನಿಷೇಧಿಸ್ತಾರೆ ಬ್ರಿಟಿಷರು. ತಲೆತಲಾಂತರದಲ್ಲೂ ಕೂಡ ಅವರು ಸೈನಿಕರಾಗಿ ಬಂದಿರ್ತಾರೆ. ಅವ್ರಿಗೂ ವಿಶೇಷವಾಗಿರ್ತಕ್ಕಂಥ ವೇಷಭೂಷಣಗಳಿರುತ್ತೆ, ಅದನ್ನು ಧರಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋಲ್ಲ. ಅದು ಪ್ರಮುಖವಾಗಿ ಧಾರ್ಮಿಕವಾಗಿ ಪ್ರಚೋದಿಸುತ್ತೆ. ಅದಷ್ಟೇ ಅಲ್ಲ ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ಈ ವಿಚಾರ ತಿಳಿದಿರಲಿ. ಏನು ಮಾಡ್ತಾರೆ ಬ್ರಿಟಿಷರು ಅಂತಂದರೆ, ಭಾರತರನ್ನು ಅನಾಗರಿಕರು ಅಂತ ಕರೆದುಕೊಳ್ತಿದ್ರು, ಭಾರತೀಯರನ್ನು ನೀಚರು ಅಂತ ಕರಿತಿದ್ರು, ಹಂದಿಗಳು, ನಾಯಿಗಳು ಅಂತ ಕರಿತಿದ್ರು ಭಾರತೀಯರನ್ನು. ಯಾರು? ಬ್ರಿಟಿಷರು. ಮತ್ತು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಹೋಟೆಲ್ಗಳು ಮತ್ತು ಕ್ಲಬ್ಗಳ ದ್ವಾರದ ಮುಂದೆ, ಅಂದರೆ ಪ್ರವೇಶ ದ್ವಾರದ ಮುಂದೆ ಏನಂತ ಬೋರ್ಡ್ ಹಾಕಿರ್ತಿದ್ರು ಗೊತ್ತಾ? ಭಾರತೀಯರಿಗೆ ಮತ್ತು ನಾಯಿಗಳಿಗೆ ಪ್ರವೇಶ ನಿಷಿದ್ಧ ಅಂತ ಆಗ್ತಿದ್ರು. ಭಾರತೀಯರಿಗೆ ಮತ್ತು ನಾಯಿಗಳಿಗೆ ಪ್ರವೇಶ ನಿಷಿದ್ಧ ಅಂತಕ್ಕಂಥ ಒಂದು ಬೋರ್ಡನ್ನು ಹಾಕ್ತಿದ್ರು. ಇದನ್ನೆಲ್ಲ ನೋಡಿದ್ರೆ ಭಾರತೀಯರನ್ನು ಎಷ್ಟರ ಮಟ್ಟಿಗೆ ಶೋಷಣೆಗೊಳಪಡಿಸ್ತಿದ್ರು ಬ್ರಿಟಿಷರು ಎನ್ನುವಂಥ ವಿಚಾರ ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ಇದು ಪ್ರಮುಖವಾಗಿ ಭಾರತೀಯರನ್ನು ಧಾರ್ಮಿಕವಾಗಿ ಕೆರಳಿಸುತ್ತೆ. ಹಾಗೆ ದಂಗೆಗೆ ತಕ್ಷಣವಾಗಿರ್ತಕ್ಕಂಥ ಕಾರಣ ಏನು? ಏನೆಲ್ಲ ಕಾರಣ ಆಯಿತು? ತಕ್ಷಣದ ಕಾರಣ ಅಂತಂದರೆ, ಈಗ ಇನ್ನೇನು ಯುದ್ಧ ಆರಂಭ ಆಗಬೇಕು, ಯುದ್ಧ ಆರಂಭ ಆಗೋದಕ್ಕೆ ಇಂಥ ಮುಂಚಿತವಾಗಿ ಒಂದು ಕಾರಣ ಬರುತ್ತೆ. ಯುದ್ಧ ಆರಂಭ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಆಗ ಆದಂಥ ಘಟನೆ ಯುದ್ಧಕ್ಕೆ ಪ್ರಚೋದನೆಯನ್ನು ನೀಡುತ್ತೆ. ಇದರ ಮುಖಾಂತರವಾಗಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ತಕ್ಷಣದ ಕಾರಣವಾಗಿ ಹೊರಹೊಮ್ಮುತ್ತೆ. ಏನು ಈ ತಕ್ಷಣದ ಕಾರಣ? ನೋಡಿ ಮಕ್ಕಳೇ, ಸೈನಿಕರಿಗೆ ಒದಗಿಸಿದ್ದ ರಾಯಲ್ ಎನ್ಫೀಲ್ಡ್ ಬಂದೂಕಿದು. ರಾಯಲ್ ಎನ್ಫೀಲ್ಡ್ ಬೈಕ್ ಅಲ್ಲ, ನಿಮಗೆಲ್ಲ ಇಷ್ಟ ಬೈಕ್ ಅಂತ ಗೊತ್ತು ನನಗೆ, ಆದರೆ ರಾಯಲ್ ಎನ್ಫೀಲ್ಡ್ ಬೈಕ್ ಅಲ್ಲ, ಇದು ರಾಯಲ್ ಎನ್ಫೀಲ್ಡ್ ಬಂದೂಕಿದು. ಬಂದೂಕು ಮತ್ತು ತುಪಾಕಿಗಳಿಗೆ, ರಾಯಲ್ ಎನ್ಫೀಲ್ಡ್ ಬಂದೂಕು ಮತ್ತು ತುಪಾಕಿಗಳಿಗೆ
ಏನು ಮಾಡ್ತಿದ್ರು ಅಂತಂದರೆ ಹಂದಿ ಮತ್ತು ಹಸುವಿನ ಕೊಬ್ಬು ಸವರುತ್ತಾ ಇದ್ರು ಎಂಬಂಥ ವದಂತಿ ಅದು ಹರಡುತ್ತೆ ಸೈನಿಕರಲ್ಲಿ. ವದಂತಿ ಅಂದ್ರೇನು? ಒಂದು ಹೇಳಿಕೆ ಹರಡ್ತಾ ಹೋಗುತ್ತೆ. ಯಾರಿಗೆ? ಹಂದಿ ಮತ್ತು ಹಸುವಿನ ಕೊಬ್ಬು ಸವರಿದ್ದಾರೆಂಬಂಥ ವದಂತಿ ಯಾರಿಗೆ? ಸೈನಿಕರಿಗೆ ಹರಡುತ್ತೆ. ಯಾವ ಸೈನಿಕರಿಗೆ? ಭಾರತೀಯ ಸೈನಿಕರಿಗೆ. ಇದರಿಂದ ಇದೇನು ಹರಡುತ್ತೆ ಸರಿ, ಇಂಥ ವದಂತಿ ಏನು ಹರಡುತ್ತೆ? ಯಾಕೆ ಭಾರತೀಯರು ಯಾಕೆ ಅದಕ್ಕೆ ಕೋಪಗೊಳ್ಬೇಕು ಎನ್ನುವಂದು ನೋಡೋದಾದರೆ, ಯಾಕೆ ಅಂದರೆ ಮಕ್ಕಳೇ, ಹಿಂದೂಗಳಿಗೆ ನಮಗೆಲ್ಲರಿಗೂ ಕೂಡ ಗೊತ್ತು, ಹಸು ಪವಿತ್ರವಾಗಿರ್ತಕ್ಕಂಥದ್ದು. ಆದರೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿರ್ತಕ್ಕಂಥದ್ದು. ಮುಸ್ಲಿಮರಿಗೆ ಹಂದಿ ನಿಷಿದ್ಧ, ಹಿಂದೂಗಳಿಗೆ ಹಸು ಪವಿತ್ರವಾಗಿರ್ತಕ್ಕಂಥದ್ದು. ಹಸುವಿನ ಹತ್ಯೆ ಆಗ್ತಕ್ಕಂಥದ್ದನ್ನು ನೀವು ಸಹಿಸ್ಕೊಳ್ತೀರ ಮಕ್ಕಳೇ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಇದು ಪ್ರಮುಖವಾಗಿ ಭಾರತೀಯರನ್ನು ಕೆರಳಿಸುತ್ತೆ, ಭಾರತೀಯ ಸೈನಿಕರನ್ನು. ಇಂತಹ ವದಂತಿ ಅದರ ಕೊಬ್ಬನ್ನು ಹಚ್ಚಿದ್ರು ಅಂತಂದರೆ, ಇಲ್ಲಿ ಈ ಬಂದೂಕಿಗೆ ಅದರ ಕೊಬ್ಬು ಅಂದರೆ ಜಿಡ್ಡಿನ ಅಂಶ, ಅಲ್ಲಿ ಅದರ ಒಂದು ಜಿಡ್ಡಿನ ಅಂಶ ಬಿಳಿ ರೀತಿಯಲ್ಲಿರುತ್ತೆ. ಅದನ್ನು ಕೊಬ್ಬು ಅಂತ ಕರಿತೀವಿ, ಚರ್ಬಿ ಅಂತ ಕರಿತೀವಿ, ಹೀಗೆ ನೆಣ ಅಂತ ಕರೀತಾರೆ. ಈ ಥರದ್ದೆಲ್ಲ ಹೆಸರಿನಲ್ಲಿ ಕರೀತಾರೆ ಕನ್ನಡದಲ್ಲಿ. ಅದಕ್ಕೆ ಹಚ್ಚುತ್ತಿದ್ರು. ಯಾಕೆ ಅಂದರೆ, ಹಚ್ಚಾದಮೇಲೆ ಬರೀ ಹಚ್ಚೋದು ಮಾತ್ರ ಅಲ್ಲ, ಅದನ್ನು ಹಲ್ಲಿನಿಂದ ಕೀಳಬೇಕಿತ್ತು. ಆ ಸವರಿರ್ತಕ್ಕಂಥ ಒಂದು ಭಾಗವನ್ನು ಹಲ್ಲಿನಿಂದ ಕಿತ್ತು ಆ ನಂತರ ಆ ಬಂದೂಕನ್ನು ಬಳಸಬೇಕಾಯ್ತು, ಅದು ತುಪಾಕಿಗಳನ್ನು ಬಳಸಬೇಕಾಯ್ತು. ಅದು ಭಾರತೀಯ ಮುಸ್ಲಿಮರನ್ನು ಮತ್ತು ಭಾರತೀಯ ಹಿಂದೂಗಳನ್ನು ಇನ್ನಷ್ಟು ಕುಪಿತರನ್ನಾಗಿ ಮಾಡುತ್ತೆ ಮಕ್ಕಳೇ. ಇದು ತಕ್ಷಣದ ಕಾರಣವಾಗಿ ಆಗುತ್ತೆ. ನಂತರದಲ್ಲಿ ಈ ತಕ್ಷಣದ ಕಾರಣದಿಂದಾಗಿ ದಂಗೆಯ ಸ್ಫೋಟಗೊಳ್ಳುತ್ತೆ. ಮೊದಲಿಗೆ ಇಲ್ಲಿ ದಂಗೆ ಸ್ಫೋಟ ಮತ್ತು ಎಲ್ಲೆಲ್ಲಿ ಹರಡ್ಕೊಳ್ತು ಎನ್ನುವಂಥದ್ದನ್ನ ಗಮನಿಸೋದಾದರೆ ಮಕ್ಕಳೇ, ಇಲ್ಲಿ ಮೊದಲಿಗೆ ಬ್ಯಾರಕ್ಪುರ ಎಂಬ ಭಾಗದಲ್ಲಿ ಅದು ಸ್ಫೋಟಗೊಂಡಿದ್ದು, ಹರಡಿದ್ದು ಮೀರತ್ತಿನ ಮುಖಾಂತರ. ಆದರೆ ದಂಗೆ ಸ್ಫೋಟಗೊಂಡಿದ್ದು ಮೊದಲಿಗೆ ಬ್ಯಾರಕ್ಪುರದಿಂದ. ಇಲ್ಲಿ ಬ್ಯಾರಕ್ಪುರದಲ್ಲಿ ಇಲ್ಲಿ ಮೀರತ್ ಬರುತ್ತೆ, ಡೆಲ್ಲಿ, ಕಾನ್ಪುರ್, ಝಾನ್ಸಿ, ಹೌದು, ಕೋಲ್ಕತ್ತಾ. ಈ ಕಲ್ಕತ್ತಾ ಅಂತಕ್ಕಂಥದ್ದೇ ಬ್ಯಾರಕ್ಪುರ. ಬಂಗಾಳ, ಪಶ್ಚಿಮ ಬಂಗಾಳ ಇದೆಯಲ್ವಾ, ಆ ಬಂಗಾಳಕ್ಕೆ ಹಿಂದಿದ್ದಂಥ ಹೆಸರು ಬ್ಯಾರಕ್ಪುರ. ಇಲ್ಲಿ ಈ ದಂಗೆ ಹರಡ್ತಾ ಹೋಗುತ್ತೆ ಈ ಭಾಗಗಳಲ್ಲಿ, ಮತ್ತು ಇನ್ನೂ ಹಲವಾರು ಕಡೆಗಳಲ್ಲಿ ಹರಡುತ್ತೆ. ಮೊದಲಿಗೆ ಆರಂಭ ಆಗಿದ್ದಲ್ಲಿ ಬ್ಯಾರಕ್ಪುರ, ಮೀರತ್, ದೆಹಲಿ, ಕಾನ್ಪುರ, ಝಾನ್ಸಿ, ಲಕ್ನೋ ಇಲ್ಲಿ ಪ್ರಮುಖವಾಗಿ ಹರಡುತ್ತೆ. ಇಲ್ಲಿ ಬ್ಯಾರಕ್ಪುರದಲ್ಲಿ ದಂಗೆ ಯಾವ ರೀತಿ ಸ್ಫೋಟ ಆಗುತ್ತೆ ಗಮನಿಸಬೇಕಾಗಿದೆ. ಇದು ತಕ್ಷಣದ ಕಾರಣ. ಇಲ್ಲಿ ನಾಯಕ ಯಾರಾಗಿರ್ತಾನೆ? ಮಂಗಲ್ ಪಾಂಡೆ. ನಾಯಕ ಯಾರು? ಮಂಗಲ್ ಪಾಂಡೆ. ಇಲ್ಲಿ ತುಪಾಕಿಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಬ್ಯಾರಕ್ಪುರದಲ್ಲಿನ ಸೈನಿಕರಿಗೆ ಗೊತ್ತಾಗುತ್ತದೋ, ಇದರ ತೀವ್ರ ಅಸಮಾಧಾನಕ್ಕೆ ಸೈನಿಕ ಪಡೆಯಲ್ಲಿ ಕಾರಣವಾಗುತ್ತೆ. ತೀವ್ರವಾಗಿ ಅಸಮಾಧಾನಗೊಳ್ತಾರೆ. ಯಾಕೆ ಅಂದರೆ ತುಪಾಕಿಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ರು. ಆ ಒಂದು ಉದ್ದೇಶದಿಂದ ತುಪಾಕಿಗಳಿಗೆ ಹಸು ಮತ್ತು ಹಂದಿಯನ್ನು ಸವರಿದ್ರು. ಆದರೆ ಸೈನಿಕರು ಏನು ಮಾಡ್ತಾರೆ? ಈ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದ ವದಂತಿ ಅವರಿಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಆ ಬಂದೂಕನ್ನು ಬಳಸೋದಕ್ಕೆ ನಿರಾಕರಿಸ್ತಾರೆ. ಸೈನಿಕರಿಗೆ ತುಪಾಕಿಗಳನ್ನು ಅಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಬ್ರಿಟಿಷರು ಆದೇಶವನ್ನು ನೀಡ್ತಾರೆ. ನೀವು ತೆಗಿಲೇಬೇಕು, ಬಂದೂಕನ್ನು ಏನು ಮಾಡಬೇಕು? ಅಲ್ಲಿನಿಂದ ಕಚ್ಚಿ ತೆಗಿಲೇಬೇಕು, ತುಪಾಕಿಗಳನ್ನು ಬಳಸಬೇಕು ಅಂತೇಳಿ ಆದೇಶವನ್ನು ನೀಡ್ತಾರೆ. ಯಾರು? ಬ್ರಿಟಿಷ್ ಮೇಲಾಧಿಕಾರಿ. ಇದರ ವಿರುದ್ಧವಾಗಿ ನಾವು ತೆಗೆಯೋದಿಲ್ಲ, ನಾವು ಬಂದೂಕನ್ನು ಬಳಸೋದಿಲ್ಲ ಅಂಥೇಳಿ ಭಾರತೀಯ ಸೈನಿಕರು ದಂಗೆ ಹೇಳ್ತಾರೆ. ಹಾಗೆ ಇದರ ನಾಯಕ ಯಾರು? ಮಂಗಲ್ ಪಾಂಡೆ ಅಂತ ಹೇಳಿದೆ ನಾನು. ಈ ಮಂಗಲ್ ಪಾಂಡೆ ಒಬ್ಬ ಸೈನಿಕನಾಗಿರ್ತಕ್ಕಂಥ ಮಂಗಲ್ ಪಾಂಡೆ ಏನು ಮಾಡ್ತಾನೆ? ಬ್ರಿಟಿಷ್ ಸೈನ್ಯದ ಮೇಲಾಧಿಕಾರಿ ಇವರಿಗೆ ಆದೇಶವನ್ನು ನೀಡ್ತಾನೆ. ನೀವು ಅಲ್ಲಿನಿಂದ ಕಚ್ಚಿ ತೆಗಿಲೇಬೇಕು, ನಂತರ ತುಪಾಕಿಗಳನ್ನು ಬಳಸಲೇಬೇಕು ಎಂಬುವಂಥ ಆದೇಶವನ್ನು ನೀಡ್ತಾನೆ. ಅದರ ಆದೇಶದ ವಿರುದ್ಧವಾಗಿ ಮಂಗಲ್ ಪಾಂಡೆ ಏನು ಮಾಡ್ತಾನೆ? ಬ್ರಿಟಿಷ್ ಸೈನ್ಯದ ಮೇಲಾಧಿಕಾರಿಯನ್ನು ಕೊಂದಾಕ್ತಾನೆ. ಏನು ಮಾಡ್ತಾನೆ? ಬ್ರಿಟಿಷ್ ಸೈನ್ಯದ ಮೇಲಾಧಿಕಾರಿಯನ್ನು ಕೊಲ್ತಾನೆ. ನಂತರದಲ್ಲಿ ಏನು ಮಾಡ್ತಾರೆ? ಈ ಕೊಂದ ನಂತರದಲ್ಲಿ ಬ್ರಿಟಿಷರು ಬಿಡ್ತಾರ ಸುಮ್ಮನೆ ಮಂಗಲ್ ಪಾಂಡೆಯನ್ನು?
ಅವರೆಲ್ಲ ಗುಂಪಾಗಿ ಮಂಗಲ್ ಪಾಂಡೆಯನ್ನು ಬಂಧಿಸ್ತಾರೆ ಮಕ್ಕಳೇ. ಬಂಧಿಸಿದ ನಂತರದಲ್ಲಿ ಅವನನ್ನು ಗಲ್ಲಿಗೇರಿಸ್ತಾರೆ. ಈ ಗಲ್ಲಿಗೇರಿಸಿದರ ಪರಿಣಾಮವಾಗಿ ದಂಗೆ ಇನ್ನಷ್ಟು ತೀವ್ರವಾಗಿ ಹರಡುತ್ತೆ ಮಕ್ಕಳೇ. ಇದರ ಒಂದು ಪರಿಣಾಮವಾಗಿ ಇಲ್ಲಿ ಮಂಗಲ್ ಪಾಂಡೆ ಸಾಯ್ತಾನೆ, ಗಲ್ಲಿಗೇರಿಸ್ತಾರೆ ಬ್ರಿಟಿಷರು. ಇದರ ಒಂದು ಪರಿಣಾಮವಾಗಿ ಭಾರತದ ಇನ್ನಿತರೆ ಕಡೆಗಳಲ್ಲಿರ್ತಕ್ಕಂಥ ಸೈನಿಕರು ಇದರ ಒಂದು ವಿಚಾರವನ್ನು ತಿಳ್ಕೊಳ್ತಾರೆ. ಈ ಮುಖಾಂತರ ಭಾರತದ ವಿಭಿನ್ನ ಪ್ರದೇಶಗಳಲ್ಲಿ ಸೈನಿಕರು ಬ್ರಿಟಿಷ್ ಸೈನ್ಯದ ವಿರುದ್ಧ, ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. ಅದು ಯಾವ ರೀತಿಯೆಲ್ಲ ಹರಡ್ಕೊಳ್ಳುತ್ತೆ ಇದರ ದಂಗೆಯ ಸ್ಫೋಟತೆ ಎನ್ನುವುದನ್ನು ಗಮನಿಸಿದ್ರೆ ಮಕ್ಕಳೇ, ದಂಗೆ ಎಲ್ಲೆಲ್ಲ ಹರಡ್ಕೊಳ್ಳುತ್ತೋ ಅಂತಂದರೆ ಇಲ್ಲಿ ಮೀರತ್ ಉತ್ತರ ಪ್ರದೇಶದ ಒಂದು ಪ್ರದೇಶ ಇದು. ಈ ಮೀರತ್ನಲ್ಲಿ ಇಂಗ್ಲೀಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ನಿರಾಕರಿಸ್ತಾರೆ ಮಕ್ಕಳೇ. ಇಲ್ಲಿ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ಮೇಲಾಧಿಕಾರಿಯನ್ನು ಕೊಳ್ತಾನೆ. ಆ ನಂತರದಲ್ಲಿ ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸ್ತಾರೆ. ಇದರ ಒಂದು ಪರಿಣಾಮವಾಗಿ ಅದರ ಒಂದು ಇದನ್ನು ತಗೊಂಡಂತಹ ಮೀರತ್ನ ಸೈನಿಕರು ಮೀರತ್ನಲ್ಲಿ ಇಂಗ್ಲೀಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ನಾವು ಬಳಸೋದಿಲ್ಲ ಅಂತ ನಿರಾಕಾರ ಮಾಡ್ತಾರೆ. ಯಾವುದನ್ನು? ತುಪಾಕಿಗಳನ್ನು ಬಳಸೋದಕ್ಕೆ ನಿರಾಕಾರ ಮಾಡ್ತಾರೆ. ಈ ಭಾರತೀಯ ಸಿಪಾಯಿಗಳನ್ನು ಬಂಧಿಸ್ತಾರೆ. ನಿರಾಕಾರ ಮಾಡಿದ್ರೆ ಬಿಡ್ತಾರಾ ಬ್ರಿಟಿಷ್ ಸೈನಿಕರು? ಅದರಲ್ಲೂ ಬ್ರಿಟಿಷ್ ಮೇಲಾಧಿಕಾರಿಗಳು ಬಿಡ್ತಾರಾ? ಅವರನ್ನು ಬಂಧಿಸ್ತಾರೆ ಮಕ್ಕಳೇ, ಬಂಧಿಸ್ತಾರೆ. ಇದರ ಪರಿಣಾಮವಾಗಿ ಉಳಿದ ಭಾರತೀಯ ಸೈನಿಕರು ಬಂಧಿತ ಸಿಪಾಯಿಗಳನ್ನು ಬಿಡುಗಡೆಗೊಳಿಸ್ತಾರೆ. ಭಾರತೀಯ ಸಿಪಾಯಿಗಳನ್ನು ಬಂಧಿಸ್ತಾರೆ. ಆದರೆ ಉಳಿದಿರತಕ್ಕಂಥ ನಮ್ಮ ಭಾರತೀಯ ಸೈನಿಕರು ಸುಮ್ಮನೆ ಇರ್ತಾರ? ಅವರಿಗೆ ಮೊದಲೇ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡ ಹೋರಾಡಿದ್ರೆ ನಮಗೆ ಖಂಡಿತವಾಗಿಯೂ ಬ್ರಿಟಿಷರಿಂದ ಮುಕ್ತತೆ ದೊರಕುತ್ತೆ ಅನ್ನುವಂಥ ಒಂದು ಒಮ್ಮನಸ್ಸಿನ ಒಂದು ವ್ಯವಸ್ಥೆ ನಿರ್ಮಾಣ ಆಗಿತ್ತು ಆಗಾಗಲೇ ಅವರಿಗೆ. ಇಲ್ಲಿ ಉರಿಯುತ್ತಿರುವ ಬೆಂಕಿಗೆ ತುಪ್ಪವನ್ನು ಸುರಿದಂತಾಯ್ತು. ಇವರಿಗಿರ್ತಕ್ಕಂಥ ಇದು ಮಂಗಲ್ ಪಾಂಡೆ ಅವರನ್ನ ಕೊಂದಲ್ಲ, ಯಾರನ್ನ ಮೇಲಾಧಿಕಾರಿಯನ್ನು, ಅದು ಉರಿಯುತ್ತಿರ್ತಕ್ಕಂಥ ಬೆಂಕಿಗೆ ತುಪ್ಪವನ್ನು ಸುರಿದಂತಾಯಿತು ಬ್ರಿಟಿಷರು. ಆ ನಂತರದಲ್ಲಿ ಭಾರತೀಯ ಸೈನಿಕರು ಬಂಧಿತರಾಗಿರ್ತಕ್ಕಂಥ ಸಿಪಾಯಿಗಳನ್ನು ಏನು ಮಾಡ್ತಾರೆ? ಇವರೇ ಭಾರತೀಯ ಸೈನಿಕರೇ ಅವರೇ ಹೋರಾಟದ ಮುಖಾಂತರವಾಗಿ ಆ ಬಂಧಿತ ಸಿಪಾಯಿಗಳನ್ನು ಬಿಡುಗಡೆಗೊಳಿಸ್ತಾರೆ ಮಕ್ಕಳೇ. ಬಿಡುಗಡೆಗೊಳಿಸಿ ಸುಮ್ಮನೆ ಇರ್ತಾರ? ಇನ್ನಷ್ಟು ಹೋರಾಟ ಹೆಚ್ಚಾಗ್ತಾ ಹೋಗುತ್ತೆ. ಆ ಎಲ್ಲ ಸೈನಿಕರು ಕೂಡ ಫಿರಂಗಿ ಮಾರೋ ಎಂಬಂಥ ಒಂದು ಸಂದೇಶವನ್ನು ನೀಡಿ, ಫಿರಂಗಿ ಮಾರೋ ಅಂದರೆ ಯುರೋಪಿಯನ್ನರನ್ನು ಕೊಲ್ಲಿ ಎಂಬಂಥ ಸಂದೇಶದ ಮುಖಾಂತರ ಮೀರತ್ ಸೈನಿಕರು ಏನು ಮಾಡ್ತಾರೆ? ಭಾರತದ ಕೇಂದ್ರ ಭಾಗವಾಗಿರ್ತಕ್ಕಂಥ ಮೊಘಲ್ ಚಕ್ರವರ್ತಿಗಳು ಎಲ್ಲಿ ಆಡಳಿತ ಮಾಡಿದ್ದು? ದೆಹಲಿಯಲ್ಲಿ. ಭಾರತದ ಕೇಂದ್ರ ಭಾಗವಾಗಿರ್ತಕ್ಕಂಥ ದೆಹಲಿಗೆ ಮೀರತ್ ಸೈನಿಕರು ಏನು ಮಾಡ್ತಾರೆ? ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಈ ಕೆಂಪು ಕೋಟೆ ಇದೆ, ಈ ಕೆಂಪು ಕೋಟೆಗೆ ಹೋಗ್ತಾರೆ. ಕೆಂಪು ಕೋಟೆಗೆ ನುಗ್ಗಿ ಅಲ್ಲಿ ಮೊಘಲ್ ದೊರೆಯಾಗಿರ್ತಕ್ಕಂಥ ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಅಂತೇಳಿ ಹೇಳ್ತಾರೆ, ಘೋಷಣೆ ಮಾಡ್ತಾರೆ. ಇವರೇ ಘೋಷಣೆ ಮಾಡ್ತಕ್ಕಂಥದ್ದು ಭಾರತದ ಚಕ್ರವರ್ತಿ ಅಂತ. ವಯೋವೃದ್ಧನಾಗಿರ್ತಕ್ಕಂಥ ದುರ್ಬಲನಾಗಿರ್ತಕ್ಕಂಥ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಭಾರತೀಯರೇ ನಮ್ಮನ್ನು ಆಡಳಿತ ಮಾಡಬೇಕು, ನಮ್ಮ ಭಾರತೀಯರಲ್ಲೇ ಆಡಳಿತ ಇರಬೇಕು ಅನ್ನೋಂಥ ಸಂದೇಶವನ್ನು ಭಾರತೀಯ ಸೈನಿಕರು ಬ್ರಿಟಿಷರಿಗೆ ನೀಡ್ತಾರೆ ಮಕ್ಕಳೇ. ಇದು ದೆಹಲಿಯಲ್ಲಿ ಇದರ ದಂಗೆ ತೀವ್ರತೆ ಹೆಚ್ಚಾಗುತ್ತೆ. ನಂತರದಲ್ಲಿ ಈ ದಂಗೆಯ ತೀವ್ರತೆ ಕಾನ್ಪುರಕ್ಕೆ ಹಬ್ಕೊಳ್ಳುತ್ತೆ ಮಕ್ಕಳೇ. ಇಲ್ಲಿ ಕಾನ್ಪುರದಲ್ಲಿ ನಾನಾ ಸಾಹೇಬ ಸಿಡಿದೇಳ್ತೇನೆ. ಕಾನ್ಪುರದಲ್ಲಿ ನಾನಾ ಸಾಹೇಬ ಸಿಡಿದೇಳ್ತಾನೆ. ಈ ಕಾನ್ಪುರದ ನಾನಾ ಸಾಹೇಬನಿಗೆ ಸಹಾಯಕನಾಗಿ ಇದ್ದಂಥವನೇ ತಾತ್ಯಾ ಟೋಪೆ. ಯಾರು? ತಾತ್ಯಾ ಟೋಪೆ ಭಾರತದ ಒಂದು ಕಾನ್ಪುರದಲ್ಲಿ ನಾನಾ ಸಾಹೇಬನಿಗೆ ಸಹಾಯಕನಾಗಿ ತಾತ್ಯಾ ಟೋಪೆ ಇರ್ತಾನೆ. ಈ ಮುಖಾಂತರ ಇವರು ಹೋರಾಟವನ್ನು ಮಾಡ್ತಾರೆ ಬ್ರಿಟಿಷರ ವಿರುದ್ಧವಾಗಿ. ಈ ಹೋರಾಟದ ಒಂದು ಪ್ರತಿಫಲವಾಗಿ ಏನಾಗುತ್ತೆ? ಇದು ಕಾನ್ಪುರ ಬ್ರಿಟಿಷರ ವಶವಾಗುತ್ತೆ. ಇವರಿಗೆ ಸಫಲತೆ ದೊರಕೋದಿಲ್ಲ, ಬ್ರಿಟಿಷರ ವಶವಾಗುತ್ತೆ ಕಾನ್ಪುರ. ನಂತರದಲ್ಲಿ ಇದರ ದಂಗೆಯ ಒಂದು ತೀವ್ರತೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಇದು ಲಕ್ನೋ ಭಾಗಕ್ಕೂ ಕೂಡ ಹರಡ್ಕೊಳ್ಳುತ್ತೆ. ಈ ಲಕ್ನೋ ಭಾಗದಲ್ಲಿ ನಾಯಕಿಯಾಗಿದ್ದಂಥವಳು ಬೇಗಂ ಹಜರತ್ ಮಹಲ್ ಅಂತಕ್ಕಂಥವಳು. ಬೇಗಂ ಹಜರತ್ ಮಹಲ್ ಇದರ ನಾಯಕಿ. ಇವಳ ಒಂದು ನೇತೃತ್ವದಲ್ಲಿ
ಇಲ್ಲಿ ದಂಗೆಯ ತೀವ್ರತೆ ಹೆಚ್ಚಾಗುತ್ತೆ. ಪ್ರತಿಭಟನೆಯ ಕಾವು ಲಕ್ನೋವಿನಲ್ಲಿ ಉಂಟಾಗುತ್ತೆ. ಆದರೆ ಲಕ್ನೋ ಬ್ರಿಟಿಷರ ವಶವಾಗುತ್ತೆ. ಯಾವ ಕಾರಣದಿಂದ? ಅವರಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಸೈನ್ಯ ಇತ್ತು, ಹಾಗೂ ಭಾರತೀಯರು ಕೂಡ ಕೆಲವರು ಅವರಿಗೆ ಸಹಾಯಕರಾಗಿದ್ದರು. ಮತ್ತು ಅವರಲ್ಲಿ ಉನ್ನತ ಮಟ್ಟದಾಗಿರ್ತಕ್ಕಂಥ ಬಂದೂಕುಗಳನ್ನು ಬಳಸುವಂಥ ಸಾಮರ್ಥ್ಯ ಇತ್ತು. ಆ ಎಲ್ಲ ಉದ್ದೇಶಗಳಿಂದ ಬ್ರಿಟಿಷರಿಗೆ ಇಲ್ಲಿ ಲಕ್ನೋ ಬ್ರಿಟಿಷರ ವಶ ಆಗುತ್ತೆ ಮಕ್ಕಳೇ. ಹಾಗೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ಒಂದು ಹೋರಾಟದಲ್ಲಿ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಪಾತ್ರ ಅದ್ವಿತೀಯವಾಗಿರ್ತಕ್ಕಂಥದ್ದು. ಭಾರತೀಯರ ಮನಸ್ಸಿನಲ್ಲಿ ಅಜರಾಮರವಾಗಿ ಉಳ್ಕೊಂಡಿರ್ತಕ್ಕಂಥವಳು ಯಾರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಇಲ್ಲಿ ಇದರ ನಾಯಕಿಯಾಗಿ ಲಕ್ಷ್ಮೀಬಾಯಿ ಏನು ಮಾಡ್ತಾಳೆ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂಥ ನೀತಿಯ ವಿರುದ್ಧವಾಗಿ, ನೀವು ಗಮನಿಸ್ತಾ ಇರ್ಬೋದು ಮಕ್ಕಳೇ, ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತನ್ನ ಸೆರಗಿನಲ್ಲಿ ತನ್ನ ಮಗನನ್ನು ಕೂರಿಸ್ಕೊತಾಳೆ. ತನ್ನ ಮಗನನ್ನು ಕೂರಿಸ್ಕೊಂಡು ಸೆರಗಿನಲ್ಲಿ ಆ ಮುಖಾಂತರ ಅವಳು ಯುದ್ಧವನ್ನು ಮಾಡ್ತಾಳೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂಥ ನೀತಿಯನ್ನು ಏರಿದ್ರಲ್ಲ ಬ್ರಿಟಿಷರು, ಅದರ ವಿರುದ್ಧವಾಗಿ ಇಂಗ್ಲೀಷರ ಮೇಲೆ ಏನು ಮಾಡ್ತಾಳೆ? ಯುದ್ಧವನ್ನು ಸಾರ್ತಾಳೆ ಮಕ್ಕಳೇ. ಯಾರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ಯುದ್ಧದ ಒಂದು ಪರಿಣಾಮವಾಗಿ ಗ್ವಾಲಿಯರ್ ಪ್ರದೇಶವನ್ನು ಕೂಡ ವಶಪಡಿಸ್ಕೊಳ್ತಾಳೆ. ಯಾರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ಯುದ್ಧದ ಪರಿಣಾಮವಾಗಿ ಗ್ವಾಲಿಯರ್ ಪ್ರದೇಶವನ್ನು ವಶಪಡಿಸ್ಕೊಂಡಳು. ನಂತರದಲ್ಲಿ ಕಾನ್ಪುರ ಬ್ರಿಟಿಷರ ವಶವಾದ ನಂತರದಲ್ಲಿ ಕಾನ್ಪುರದ ನಾನಾ ಸಾಹೇಬನಿಗೆ ಸಹಾಯಕನಾಗಿದ್ದಂಥವನು ಯಾರು? ತಾತ್ಯಾ ಟೋಪಿ ಏನು ಮಾಡ್ತಾನೆ ಅವನು? ಕಾನ್ಪುರ ಬ್ರಿಟಿಷರ ವಶವಾಗುತ್ತೆ. ಆ ನಂತರದಲ್ಲಿ ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಕೂಡ ಝಾನ್ಸಿಯಲ್ಲಿ ಯುದ್ಧವನ್ನು ಆರಂಭ ಮಾಡಿರ್ತಾಳೆ. ಹಾಗಾಗಿ ಅವಳ ಸಹಾಯಕ್ಕಾಗಿ ತಾತ್ಯಾ ಟೋಪಿ ಝಾನ್ಸಿ ರಾಣಿಯ ಸಹಾಯಕ್ಕೆ ಬರ್ತಾನೆ ಮಕ್ಕಳೇ. ನಂತರದಲ್ಲಿ ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾಳೆ. ಈ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಸುನೀಗ್ತಾಳೆ ಮಕ್ಕಳೇ. ಇದು ಈ ದಂಗೆಯ ಹೋರಾಟಕ್ಕೆ ಪ್ರಮುಖವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಹರಡ್ತಾ ಹೋಗುತ್ತೆ. ದಂಗೆ ತಕ್ಷಣದ ಕಾರಣವಾಗಿ ಪರಿಣಮಿಸುತ್ತೆ ಮಕ್ಕಳೇ ಇವೆಲ್ಲ ಹೋರಾಟಗಳು ಕೂಡ. ಈ ಇಷ್ಟೆಲ್ಲ ಕಾರಣಗಳಿಂದ ದಂಗೆ ತೀವ್ರತೆಯನ್ನು ಹೊಂದಿ ಇಲ್ಲಿ ಬ್ರಿಟಿಷರಿಗೆ ಭಯವೂ ಕೂಡ ಉಂಟಾಗುತ್ತೆ. ಇದರ ಒಂದು ಪರಿಣಾಮವಾಗಿ ಆದರೂ ಕೂಡ ಇದರ ಒಂದು ಪರಿಣಾಮವೇನೋ ಸಂಭವಿಸುತ್ತೆ. ಆದರೂ ಕೂಡ ದಂಗೆ ಸಂಪೂರ್ಣವಾಗಿ ಸಫಲತೆಯನ್ನು ಪಡ್ಕೊಳ್ಳೋದಿಲ್ಲ. ಏನೆಲ್ಲ ಆಗುತ್ತೆ? ಇದು ಕೆಲವೊಂದು ವಿಫಲತೆಯನ್ನು ಪಡ್ಕೊಳ್ಳುತ್ತೆ. ಆದರೆ ಈ ವಿಫಲತೆಗೆ ಕಾರಣ ಆದರೂ ಏನು ಏನೋದನ್ನು ಗಮನಿಸಿದ್ರೆ ಮಕ್ಕಳೇ, ಇದು ಯೋಜಿತ ದಂಗೆ ಆಗಿರಲಿಲ್ಲ ಮಕ್ಕಳೇ. ಯೋಜಿತ ದಂಗೆ ಆಗಿರದೆ ಅನಿರೀಕ್ಷಿತ ಕಾರಣದಿಂದ ಪ್ರೇರಣೆಗೊಂಡಿತ್ತು ಈ ದಂಗೆ. ಅನಿರೀಕ್ಷಿತ ಕಾರಣದಿಂದ ಪ್ರೇರಣೆಗೊಂಡು ಈ ದಂಗೆ ಆರಂಭ ಆಗುತ್ತೆ. ಅದು ಇದರ ವೈಫಲ್ಯತೆಗೆ ಮೊದಲನೇ ಕಾರಣ. ಸೈನಿಕರಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು ಮಕ್ಕಳೇ. ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡ್ತಕ್ಕಂಥವ್ರು ಇರಲಿಲ್ಲ. ಮತ್ತು ಆ ಸಂಘಟನೆಯ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಕೊರತೆ ನಮ್ಮ ಭಾರತೀಯ ಸೈನಿಕರಿಗೆ ಇತ್ತು. ಹಾಗೂ ಯುದ್ಧ ತಂತ್ರ, ಸೈನಿಕರ ಪರಿಣಿತಿ, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು ಮಕ್ಕಳೇ. ಯುದ್ಧದ ತಂತ್ರ, ಸೈನಿಕ ಪರಿಣಿತಿ ಇರಲಿಲ್ಲ, ಮತ್ತು ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ನಮ್ಮ ಭಾರತೀಯ ಸೈನಿಕರಿಗಿತ್ತು. ಯುದ್ಧ ತಂತ್ರ ಇರಲಿಲ್ಲ ಮಕ್ಕಳೇ ನಮ್ಮಲ್ಲಿ. ಯುದ್ಧದ ಹೆಂಗೆ ಮಾಡಬೇಕು, ಯಾವ ರೀತಿ ತಂತ್ರವನ್ನು ರೂಪಿಸಿದ್ರೆ ನಾವು ಬ್ರಿಟಿಷರನ್ನು ನಮ್ಮ ಅಧೀನಕ್ಕೊಳಪಡಿಸ್ಕೊಳ್ಬೋದು ಎನ್ನುವಂಥ ತಂತ್ರಗಾರಿಕೆ ನಮ್ಮ ಭಾರತೀಯರಿಗಿರಲಿಲ್ಲ, ಭಾರತೀಯ ಸೈನಿಕರಿಗೆ. ಹಾಗಾಗಿ ಸೈನ್ಯದ ಒಂದು ಪರಿಣಿತಿ ಇರಲಿಲ್ಲ, ಮತ್ತು ಸೂಕ್ತ ಸೇನೆಯ ನಾಯಕತ್ವವನ್ನು ವಹಿಸ್ಕೊಳ್ತಕ್ಕಂಥವ್ರಿರಲಿಲ್ಲ, ಮತ್ತು ಎಲ್ಲರಲ್ಲೂ ಕೂಡ ಶಿಸ್ತಿನ ಒಂದು ವ್ಯವಸ್ಥೆ ಇರಲಿಲ್ಲ. ಇದು ಪ್ರಮುಖವಾಗಿ ಕೊರತೆ ಆಗುತ್ತೆ. ಮತ್ತು ಸಿಪಾಯಿಗಳಲ್ಲಿ ನಿಶ್ಚಿತ ಗುರಿಯೂ ಕೂಡ ಇರಲಿಲ್ಲ. ನಾವೇನು ಮಾಡಬೇಕು, ಏನು ಮಾಡೋಕೆ ಹೊರಟಿದ್ದೀವಿ ಅನ್ನುವಂಥ ನಿಶ್ಚಿತವಾಗಿರ್ತಕ್ಕಂಥ ಗುರಿ ಕೂಡ ನಮ್ಮ ಭಾರತೀಯ ಸಿಪಾಯಿಗಳಲ್ಲಿರಲಿಲ್ಲ. ಹಾಗೆ ದೇಶೀಯ ಸಂಸ್ಥಾನಗಳ ರಾಜರು ಸಿಪಾಯಿಗಳಿಗೆ ಬೆಂಬಲವನ್ನು ಕೂಡ ನೀಡಲಿಲ್ಲ. ದೇಶೀಯ ಸಂಸ್ಥಾನಗಳ ರಾಜರೇನಿದ್ದಾರೆ ಅವರು ಸಿಪಾಯಿಗಳಿಗೆ ಏನು ಮಾಡ್ತಾರೆ? ಬೆಂಬಲವನ್ನು ನೀಡೋದಿಲ್ಲ. ಅವರದೇ ಆಗಿರ್ತಕ್ಕಂಥ ಒಂದು ಕಾರ್ಯದಲ್ಲಿ ನಮ್ಮ ದೇಶೀಯ ಸಂಸ್ಥಾನಗಳ ರಾಜರು ಹೋಗ್ತಾರೆ. ಅವರು ಒಂದು ಅಧಿಕಾರದ ಒಂದು ದರ್ಪದಿಂದ ಭಾರತೀಯ ಸಿಪಾಯಿಗಳಿಗೆ ಬೆಂಬಲವನ್ನು ನೀಡೋದಿಲ್ಲ. ಇದು ಕೂಡ ದಂಗೆಯ ವೈಫಲ್ಯ ಆಗೋದಕ್ಕೆ ಕಾರಣ ಆಗುತ್ತೆ. ಸಿಪಾಯಿಗಳು ಲೂಟಿ, ದರೋಡೆ ಮೊದಲಾದ ತಪ್ಪಿನಿಂದ ಜನರ ವಿಶ್ವಾಸವನ್ನು ಕಳ್ಕೊಳ್ತಾರೆ ಮಕ್ಕಳೇ. ಸಿಪಾಯಿಗಳು ಲೂಟಿ, ದರೋಡೆ ಮೊದಲಾದ ತಪ್ಪಿನಿಂದಾಗಿ ಜನರ ವಿಶ್ವಾಸವನ್ನು
ಕಳೆದುಕೊಳ್ತಾರೆ. ಹಲವಾರು ರೀತಿಯಲ್ಲಿ ದರೋಡೆಗಳನ್ನು ಮಾಡ್ತಾರೆ. ಆ ಮುಖಾಂತರ ಜನರಲ್ಲಿರ್ತಕ್ಕಂಥ ವಿಶ್ವಾಸ, ಸಿಪಾಯಿಗಳ ಮೇಲೆ ಇದ್ದಂಥ ವಿಶ್ವಾಸವನ್ನು ಅವರು ಕಳೆದುಕೊಳ್ತಾರೆ. ಅವರು ಬಡವರಾಗಿದ್ದರು, ಹಲವಾರು ರೀತಿ ಶೋಷಣೆಗೊಳಗಾಗಿದ್ದರು. ಹಾಗಾಗಿ ಅವರಿಗೆ ಹಣಕಾಸಿನ ಮತ್ತೊಂದು ರೀತಿಯ ವ್ಯವಸ್ಥೆ ಬೇಕಾಗಿತ್ತು. ಹಾಗಾಗಿ ಅವರು ದರೋಡೆಗಳನ್ನು ಮಾಡ್ತಾರೆ, ಲೂಟಿಯನ್ನು ಮಾಡ್ತಾರೆ. ಅದರಿಂದಾಗ ಜನರಿಂದ ವಿಶ್ವಾಸವನ್ನು ಕಳೆದುಕೊಳ್ತಾರೆ. ಜನರು ಇವರಿಗೆ ಸಹಾಯವನ್ನು ಮಾಡೋದಿಲ್ಲ. ಇದು ದಂಗೆಯ ವೈಫಲ್ಯಕ್ಕೆ ಕಾರಣಗಳಾಗುತ್ತೆ. ಇಷ್ಟೆಲ್ಲ ದಂಗೆಯ ವೈಫಲ್ಯತೆಗೆ ಕಾರಣಗಳು ಮಕ್ಕಳೇ. ಹಾಗೆ ದಂಗೆಯಿಂದ ಉಂಟಾದಂಥ ಪರಿಣಾಮಗಳೇನು, ಏನೆಲ್ಲ ಪರಿಣಾಮಗಳಾಯಿತು, ಬ್ರಿಟಿಷರನ್ನು ಯಾವ ರೀತಿ ಅದು ಎಚ್ಚರಿಸಿತು ಎನ್ನುವಂಥದ್ದು ನೋಡೋದಾದ್ರೆ ಮಕ್ಕಳೇ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಳ್ಳುತ್ತೆ. 1857ರವರೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿತ್ತು. ಆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಳ್ಳುತ್ತೆ. ಹಾಗಾದರೆ ಈ ಆಡಳಿತ ಏನೋ ಕೊನೆಗೊಳ್ತು, ಆನಂತರದಲ್ಲೇ ಭಾರತೀಯರಿಗೆ ಆಡಳಿತ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು? ಇಲ್ಲ. ಆದರೆ ಅದು ಏನಾಗುತ್ತೆ, ಬ್ರಿಟನ್ ಸಾಮ್ರಾಜ್ಞಿಗೆ ಆಡಳಿತ ವರ್ಗಾವಣೆಗೊಳ್ಳುತ್ತೆ. ರಾಣಿ ವಿಕ್ಟೋರಿಯಾ ಇದಳಲ್ಲ, ಅವಳ ಒಂದು ನೇರ ಆಡಳಿತಕ್ಕೆ ವರ್ಗಾವಣೆಗೊಳ್ಳುತ್ತೆ. ನಂತರದಲ್ಲಿ ಭಾರತದ ವ್ಯವಹಾರ ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ. ಯಾವ ವ್ಯವಹಾರ? ಭಾರತದ ವ್ಯವಹಾರ. ಯಾವ ಒಂದು ವ್ಯವಹಾರ ಭಾರತದ ವ್ಯವಹಾರ ಕಾರ್ಯದರ್ಶಿಗೆ ಒಪ್ಪಿಗೆ ಆಗುತ್ತೆ? ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಇಲಾಖೆ ಇತ್ತು. ಅಲ್ಲಿಗೆ ಇಡೀ ಭಾರತದ ವ್ಯವಹಾರ ಏನಾಗುತ್ತೆ, ಅದರಿಂದಲೇ ತೀರ್ಮಾನ ಆಗುವಂಥದ್ದಾಗುತ್ತೆ. ಇದು ಒಪ್ಪಿಸ್ತಾರೆ. ಇಲ್ಲಿ ಭಾರತದ ವ್ಯವಹಾರ ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸ್ತಾರೆ. ನಂತರದಲ್ಲಿ ನಾಲ್ಕನೆಯ ಒಂದು ಪರಿಣಾಮ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಪರಿಣಾಮ ಮಕ್ಕಳೇ. ಇಷ್ಟು ಪರಿಣಾಮಗಳನ್ನು ಕೂಡ ಬರೀಬೇಕಾಗುತ್ತೆ. ಇಲ್ಲಿ ನಾಲ್ಕನೆಯದು, 1858ರಲ್ಲಿ ಬ್ರಿಟನ್ ರಾಣಿಯು ಘೋಷಣೆ ಹೊರಡಿಸ್ತಾಳೆ. ಇದನ್ನು ವಿಕ್ಟೋರಿಯಾ ರಾಣಿ ಘೋಷಣೆ ಅಂತಲೂ ಕೂಡ ಚಿರಪರಿಚಿತವಾಗಿದೆ. ವಿಕ್ಟೋರಿಯಾ ರಾಣಿಯ ಘೋಷಣೆ ಎಂಬತಕ್ಕಂಥದ್ದು ಚಿರಪರಿಚಿತವಾಗಿದೆ. ಎಷ್ಟರಲ್ಲಿ? 1858ರಲ್ಲಿ. 1857-58ರಲ್ಲಿ ದಂಗೆ ಆಗುತ್ತೆ. ಈ ದಂಗೆ ಪೂರ್ಣಗೊಂಡ ನಂತರದಲ್ಲಿ 1858ರಲ್ಲಿ ಈ ದಂಗೆಯನ್ನು ಹತ್ತಿಕ್ಕುವ ಒಂದು ಉದ್ದೇಶಕ್ಕಾಗಿ ರಾಣಿ ವಿಕ್ಟೋರಿಯಾ ಘೋಷಣೆಯನ್ನು ಹೊರಡಿಸ್ತಾಳೆ. ಇನ್ನಷ್ಟು ದಂಗೆ ತೀವ್ರತೆಗೊಳ್ಳುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಭಾರತೀಯರಿಗೆ ಒಂದು ಆಸೆಯನ್ನು ಹುಟ್ಟಿಸ್ತಾಳೆ ರಾಣಿ ವಿಕ್ಟೋರಿಯಾ. ಏನು? ಭಾರತೀಯರಿಗೆ ಸುಭದ್ರ ಸರ್ಕಾರದ ಭರವಸೆಯನ್ನು ನೀಡ್ತಾಳೆ ಮಕ್ಕಳೇ. ಯಾರು? ರಾಣಿ ವಿಕ್ಟೋರಿಯಾ ಈ ಘೋಷಣೆಯ ಮುಖಾಂತರ ಏನು ಮಾಡ್ತಾಳೆ? ಭಾರತೀಯರಿಗೆ ಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ನೀಡತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತೇಳಿ ಭಾರತೀಯರಿಗೆ ಭರವಸೆಯನ್ನು ನೀಡ್ತಾಳೆ. ಹಾಗೆಯೇ ಕಂಪನಿಯು ದೇಶಿ ರಾಜರೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳನ್ನು ಅಂಗೀಕರಿಸುತ್ತೆ. ಕಂಪನಿ ಬೇರೆ ಬೇರೆ ರೀತಿಯ ಒಪ್ಪಂದಗಳನ್ನು ಮಾಡ್ಕೊಂಡಿರುತ್ತೆ ದೇಶೀಯ ರಾಜರುಗಳೊಂದಿಗೆ. ಅಂತಹ ದೇಶೀಯ ರಾಜರುಗಳೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳನ್ನು ಅಂಗೀಕರಿಸಿತು. ಒಪ್ಪಂದಗಳನ್ನು. ಹಾಗೆ ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈ ಬಿಡುತ್ತೆ. ಪ್ರದೇಶವಾರು ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಬ್ರಿಟಿಷರಿಗಿತ್ತಲ್ಲ. ಬೇರೆ ಬೇರೆ ಭಾರತದ ಪ್ರದೇಶಗಳನ್ನು ವಿಸ್ತರಣೆ ಮಾಡ್ಕೊಳ್ತಾ ಹೋದ್ರಲ್ಲ, ದೇಶೀಯ ರಾಜರಲ್ಲಿದ್ದಂತಹ ಒಂದು ಪ್ರದೇಶಗಳನ್ನು ಹೆಚ್ಚೆಚ್ಚು ವಿಸ್ತರಣೆ ಮಾಡ್ಕೊಳ್ತಾ ಹೋದರು, ತನ್ನ ಅಧೀನಕ್ಕೆ ಒಳಪಡಿಸ್ಕೊಳ್ತಾ ಹೋದರು. ಅಂತಹ ಒಂದು ವಿಸ್ತರಣೆಯ ಅಪೇಕ್ಷೆಯನ್ನು ಏನು ಮಾಡ್ತಾರೆ? ಕೈ ಬಿಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅನ್ನುವಂಥ ಮಾತನ್ನು ತಿಳಿಯಪಡಿಸ್ತಾಳೆ. ಯಾರು? ರಾಣಿ ವಿಕ್ಟೋರಿಯಾ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು. ಬ್ರಿಟಿಷರು ಮತ್ತು ಭಾರತೀಯರೆಲ್ಲರೂ ಕೂಡ ಸಮಾನವರು. ಅವರಿಗೆಲ್ಲರಿಗೂ ಕೂಡ ಒಂದೇ ರೀತಿಯ ಅವಕಾಶಗಳು ದೊರೆಯಬೇಕು, ಎಲ್ಲರೂ ಕೂಡ ಸಮಾನವಾಗಿ ನಾವು ಹೋಗಬೇಕು ಎನ್ನುವಂತಹ ಮಾತನ್ನು ಈ ಘೋಷಣೆ ಮುಖಾಂತರ ಹೇಳ್ತಾಳೆ. ಮತ್ತು ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂಬಂಥ ಭರವಸೆಯನ್ನು ಕೂಡ ನೀಡ್ತಾಳೆ. ಹಂದಿ ಮತ್ತು ಹಸುವಿನ ಒಂದು ಕೊಬ್ಬನ್ನು ಸವರಿರ್ತಕ್ಕಂಥ ಏನಿದೆ ತುಪಾಕಿಗಳಿಗೆ ಸವರಿರ್ತಾರಲ್ವ, ಅದನ್ನು ಅಲ್ಲಿನಿಂದ ಕಚ್ಚಿ ತೆಗಿಬೇಕಿತ್ತು. ಅದರಿಂದಾಗಿ ದಂಗೆಗೆ ತಕ್ಷಣದ ಕಾರಣ ಆಗುತ್ತೆ. ಹಾಗಾಗಿ ಇಂತಹ ಧಾರ್ಮಿಕ ಸಹಿಷ್ಣುತೆಯನ್ನು ನಮ್ಮ ಭಾರತೀಯರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಇಂತಹ ಧಾರ್ಮಿಕ ಸಹಿಷ್ಣುತೆಯಲ್ಲಿ ನಾವು ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ. ಹಾಗಾಗಿ ಅಂಥ ವಿಷಯಗಳಲ್ಲಿ ನಾವು ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಅಂಥೇಳಿ ಭಾರತೀಯರಿಗೆ ಭರವಸೆಯನ್ನು ನೀಡ್ತಾಳೆ. ಯಾರು? ರಾಣಿ ವಿಕ್ಟೋರಿಯಾ. ಇವೆಲ್ಲ ಪರಿಣಾಮಗಳು ಭಾರತದಲ್ಲಿ ಬೀಜಾಂಕುರವನ್ನು ಹಾಕುತ್ತೆ. ಯಾವುದಕ್ಕೆ? ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೀಜಾಂಕುರವನ್ನು ಆಗ್ತದೆ. ಹಾಗಾಗಿ
ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಭಾರತೀಯರು ಕರ್ಕೊಳ್ತಾರೆ. ಏನಂತ ಕರ್ಕೊಳ್ತಾರೆ? ಈ ದಂಗೆಯನ್ನು ಭಾರತೀಯ ಇತಿಹಾಸಕಾರರು ಏನಂತ ಕರ್ಕೊಳ್ತಾರೆ? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರ್ಕೊಳ್ತಾರೆ. ಇಲ್ಲಿ ವಿ ಡಿ ಸಾವರ್ಕರ್ ಮೊದಲಿಗೆ ಈ ಹೆಸರನ್ನು ತಿಳಿಸ್ತಾರೆ. ವಿ ಡಿ ಸಾವರ್ಕರ್ ಏನು? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂತಹ ಹೆಸರನ್ನು ಸೂಚಿಸ್ತಕ್ಕಂಥದ್ದು ವಿ ಡಿ ಸಾವರ್ಕರ್, ವಿನಾಯಕ ದಾಮೋದರ್ ಸಾವರ್ಕರ್ ಇವರು. ಇದನ್ನು ಭಾರತದ ಇತಿಹಾಸಕಾರರು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಬ್ರಿಟಿಷರು ಇದು ಬರೀ ಸಿಪಾಯಿಗಳ ದಂಗೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅವರು ಒಪ್ಕೊಳ್ಳೋಕೆ ತಯಾರಿಲ್ಲ. ಇದು ಭಾರತಕ್ಕೆ ಮೊದಲು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ, ಬರೀ ಸಿಪಾಯಿಗಳ ದಂಗೆ ಆಗಿತ್ತು ಮಾತ್ರ ಅಂತೇಳಿ ಹೇಳ್ತಾರೆ. ಆದರೆ ಅದು ತಪ್ಪು ಕಲ್ಪನೆ. ಆದರೆ ಇದು ಖಂಡಿತವಾಗಿಯೂ ಕೂಡ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೇ ಆಗಿತ್ತು ಎನ್ನುವಂಥ ಬ್ರಿಟಿಷರು ಒತ್ತಿ ಹೇಳ್ತಾರೆ. ಇದೇ ಪ್ರಮುಖವಾಗಿ ಭಾರತ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದಕ್ಕೆ ಇದೇ ಪ್ರಮುಖವಾಗಿ ಬೀಜಾಂಕುರ ಹಾಕಿದಂತಹ ಒಂದು ದಂಗೆ, 1857ರ ದಂಗೆ. ಇದರ ಮುಖಾಂತರವಾಗಿ ಜನರಿಗೆ ಹೆಚ್ಚು ಒಂದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮ್ಮಿಕ್ಕೋದಕ್ಕೆ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ, ಪ್ರೇರಣೆ ದೊರೆಯುತ್ತೆ ಈ ಒಂದು ದಂಗೆಯ ಮುಖಾಂತರ. ಇದರಿಂದಾಗಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಚಳುವಳಿಯಲ್ಲಿ ಧುಮ್ಮಿಕ್ತಾರೆ. ಈ ಮುಖಾಂತರ ಭಾರತಕ್ಕೆ 1947ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರೆಯೋದಕ್ಕೂ ಕೂಡ ಇದು ಕಾರಣ ಆಗುತ್ತೆ ಮಕ್ಕಳೇ. ಇಷ್ಟೆಲ್ಲ ವಿಚಾರಗಳನ್ನು ನಾವು 1857ರ ದಂಗೆಯಿಂದ ತಿಳಿದುಕೊಂಡಿದ್ದೀವಿ. ಏನೆಲ್ಲ ನಾವು ಕಲ್ತ್ಕೊಂಡ್ವಿ ಅಂತಕ್ಕಂಥದ್ದನ್ನ ಒಂದೆರಡು ನಿಮಿಷದಲ್ಲಿ ನಾವು ಪುನರ್ಮನನ ಮಾಡಿಕೊಳ್ಳೋಣ ಮಕ್ಕಳೇ. ಇಲ್ಲಿ ಬ್ರಿಟಿಷರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ವ್ಯಾಪಾರ ಮಾರ್ಗಕ್ಕೆ ಬಗ್ಗೆ ಬಂದಂಥವರು ಭಾರತವನ್ನು ತನ್ನ ಅಧೀನಕ್ಕೆ ಒಳಪಡಿಸ್ಕೊಳ್ತಾ ಹೋಗ್ತಾರೆ. ಈ ಮುಖಾಂತರವಾಗಿ ಭಾರತದಲ್ಲಿ ಅವರ ಒಂದು ವಿಶೇಷವಾಗಿ ಭಾರತದ ಮೇಲೆ ಸಾಮಾಜಿಕವಾಗಿ ಬೇರೆ ರಾಜಕೀಯವಾಗಿ ಬೇರೆ ರೀತಿಯ ಪರಿವರ್ತನೆಗಳನ್ನ ಮಾಡ್ತಾರೆ. ಇದರಿಂದ ಭಾರತೀಯರು ಕೆರಳುತ್ತಾರೆ. ಹಾಗಾಗಿ 1857ರ ದಂಗೆಗೆ ಪ್ರಮುಖವಾಗಿ ಹಲವಾರು ರೀತಿಯ ಕಾರಣಗಳಾಗ್ತವೆ. ಅದರಲ್ಲಿ ರಾಜಕೀಯ ಕಾರಣ ಇರ್ಬೋದು, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಇರ್ಬೋದು, ಸೈನಿಕ ಕಾರಣಗಳಿರ್ಬೋದು, ಆರ್ಥಿಕ ಕಾರಣಗಳಿರ್ಬೋದು, ಮತ್ತು ತಕ್ಷಣದ ಕಾರಣ ಇರ್ಬೋದು. ಈ ಎಲ್ಲ ಕಾರಣಗಳು ಪ್ರಮುಖವಾಗಿ ಈ 1857ರ ದಂಗೆಗೆ ಸಾಕ್ಷಿಯಾಗುತ್ತೆ. ನಂತರದಲ್ಲಿ ಈ ದಂಗೆಯ ಒಂದು ತೀವ್ರತೆ ಯಾವ ರೀತಿ ಆಗುತ್ತೆ ಅಂದರೆ, ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ರಾಯಲ್ ಎನ್ಫೀಲ್ಡ್ ಗನ್ಗಳನ್ನು ಬಳಸೋದಕ್ಕೆ ತಿರಸ್ಕಾರ ಮಾಡಿ ಏನು ಮಾಡ್ತಾನೆ, ಬ್ರಿಟಿಷ್ ಮೇಲಾಧಿಕಾರಿಯ ಮೇಲೆ ಗುಂಡನ್ನು ಹಾರಿಸ್ತಾನೆ. ಆ ನಂತರದಲ್ಲಿ ಅವನಿಗೆ ಗಲ್ಲಿಗೇರಿಸ್ತಾರೆ. ಅದರ ಒಂದು ತೀವ್ರತೆ ಮೀರತ್ನಲ್ಲಿ ಉಂಟಾಗುತ್ತೆ. ಮೀರತ್ನಲ್ಲಿ ಉಂಟಾಗಿ ಅವರು ದೆಹಲಿಗೆ ತೆರಳಿ ಅಲ್ಲಿ ಸೈನಿಕರು ತುಪಾಕಿಗಳನ್ನ ಬಳಸೋದಿಲ್ಲ ಅಂತೇಳಿ ತಿರಸ್ಕಾರ ಮಾಡಿ ದೆಹಲಿಗೆ ತೆರಳ್ತಾರೆ. ಏನಂತ? ಮಾರೋ ಫಿರಂಗಿಕೋ ಅಂತ, ಅಂದರೆ ಯುರೋಪಿಯನರನ್ನು ಕೊಲ್ಲಿ ಅಂತಕ್ಕಂಥ ಒಂದು ಸಂದೇಶದ ಮುಖಾಂತರ ಕೆಂಪುಕೋಟೆಗೆ ತೆರಳುತ್ತಾರೆ. ಅಲ್ಲಿ ದುರ್ಬಲನಾಗಿರ್ತಕ್ಕಂಥ ವಯೋವೃದ್ಧನಾಗಿರ್ತಕ್ಕಂಥ ಮೊಘಲ್ ಚಕ್ರವರ್ತಿಯನ್ನು ಏನು ಮಾಡ್ತಾರೆ, ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತಾರೆ. ನಂತರದಲ್ಲಿ ಅದರ ತೀವ್ರತೆ ಲಕ್ನೋ, ಝಾನ್ಸಿ, ಕಾನ್ಪುರ ಹೀಗೆ ಬೇರೆ ಪ್ರದೇಶಗಳಲ್ಲಿ ಹರಡ್ತಾ ಹೋಗ್ತದೆ. ಆ ಮುಖಾಂತರ ಬ್ರಿಟಿಷರ ವಿರುದ್ಧವಾಗಿ ಹಲವಾರು ಪ್ರದೇಶಗಳಲ್ಲಿ ಹೋರಾಟಗಳು ಆರಂಭ ಆಗುತ್ತೆ. ಇದು ಪ್ರಮುಖವಾಗಿ ದಂಗೆ ಹರಡಿಕೊಳ್ಳುತ್ತೆ. ಹಾಗೆ ದಂಗೆಯಿಂದ ಹಲವಾರು ರೀತಿಯ ದಂಗೆಯ ಒಂದು ವೈಫಲ್ಯಕ್ಕೂ ಕೂಡ ಹಲವಾರು ರೀತಿಯ ಕಾರಣಗಳಿದೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರತಕ್ಕಂಥದ್ದು, ಸೂಕ್ತ ನಾಯಕತ್ವದ ಕೊರತೆ ಇರತಕ್ಕಂಥದ್ದು, ಮತ್ತು ದೇಶೀಯ ರಾಜರುಗಳು ಸಿಪಾಯಿಗಳಿಗೆ ಏನು ಮಾಡ್ತಿರಲಿಲ್ಲ, ಸಪೋರ್ಟನ್ನು ಮಾಡ್ತಿರಲಿಲ್ಲ. ಇವೆಲ್ಲವೂ ಕೂಡ ಪ್ರಮುಖವಾಗಿ ಕಾರಣ ಆಗುತ್ತೆ. ನಂತರದಲ್ಲೇನು, ಅದರ ಒಂದು ಪರಿಣಾಮವಾಗಿ ವಿಕ್ಟೋರಿಯಾ ರಾಣಿ ಘೋಷಣೆಯನ್ನು ಮಾಡ್ತಾಳೆ. ಅವರಿಗೆ ಭಯ ಉಂಟಾಗುತ್ತೆ ಬ್ರಿಟಿಷರಿಗೆ. ಭಯದಿಂದಾಗಿ ಈ ದಂಗೆಯನ್ನು ಹತ್ತಿಕ್ಕುವ ಒಂದು ಉದ್ದೇಶದಿಂದ ವಿಕ್ಟೋರಿಯಾ ಘೋಷಣೆಯನ್ನು ಮಾಡ್ತಾಳೆ. ಭಾರತೀಯರಿಗೆ ವಿಭಿನ್ನ ರೀತಿಯ ಸೌಲಭ್ಯಗಳನ್ನು ಕೊಡೋದಕ್ಕೆ ಒಪ್ಕೊಳ್ತಾಳೆ. ಅದರ ಒಂದು ಪರಿಣಾಮವಾಗಿ ಭಾರತೀಯರಿಗೆ ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ನೀಡ್ತೀವಿ, ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ನೀಡ್ತಕ್ಕಂಥ ಭರವಸೆ ನೀಡ್ತಾಳೆ. ಮತ್ತು ಧಾರ್ಮಿಕ ಸಹಿಷ್ಣುತೆಯಲ್ಲಿ ನಾವು ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಮತ್ತು ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ತಾಳೆ. ಇದೆಲ್ಲ ರೀತಿಯ ಘೋಷಣೆಗಳನ್ನು ಯಾರು, ವಿಕ್ಟೋರಿಯಾ ರಾಣಿ ಮಾಡ್ತಾಳೆ. ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಅಧೀನದಲ್ಲಿದ್ದಂಥ ಒಂದು ಭಾರತದ ಸರ್ಕಾರದ ಒಂದು ಅಧೀನತೆ ಯಾರಿಗೆ ಬದಲಾವಣೆ ಆಗುತ್ತೆ, ಬ್ರಿಟಿಷಿನ ರಾಣಿಗೆ ಬದಲಾವಣೆ ಆಗುತ್ತೆ. ಇಷ್ಟೆಲ್ಲ ವಿಚಾರಗಳನ್ನು ಗಮನಿಸ್ತೀವಿ ಮಕ್ಕಳೇ. ಹೀಗೆ ಇಷ್ಟೆಲ್ಲ ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ ಭಾವಿಸ್ತೇನೆ. ನಿಮಗೆ ಮನೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತೇನೆ. ಮನೆಯಲ್ಲಿ ನೀವು ಅದಕ್ಕೆ ಉತ್ತರಗಳನ್ನು ಬರೀಬೇಕು. ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ವಾ, ಆ ಅರ್ಥ ಮಾಡ್ಕೊಂಡಿರೋದು ಒಂದು ಪ್ರತಿಫಲವಾಗಿ ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ
ಪರೀಕ್ಷಿಸೋದಕ್ಕೋಸ್ಕರ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ನೀಡಿದ್ದೇನೆ. ಎಲ್ಲರೂ ಕೂಡ ಮಾಡ್ಕೊಂಬರ್ಬೇಕು. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳಾವುವು? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವೇನು? ವಿವರಿಸಿ. 1857ರ ದಂಗೆಯಿಂದುಂಟಾದ ಪರಿಣಾಮಗಳೇನು? ಇಷ್ಟು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರ್ಕೊಂಬರ್ಬೇಕು ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಇದು 1857ರ ದಂಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ದಂಗೆ. ಪರೀಕ್ಷೆಯಲ್ಲಿ ಕಟ್ಟಿಟ್ಟ ಬುತ್ತಿ 4 ಅಂಕಗಳಿಗೆ. ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನು ತುಂಬ ಆಸಕ್ತಿಕರವಾಗಿ ಓದಬೇಕು, ತಿಳ್ಕೊಳ್ಬೇಕು. ಮತ್ತು ಬರೀ ಪರೀಕ್ಷೆ ದೃಷ್ಟಿಯಿಂದ ಮಾತ್ರ ಅಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಬೀಜಾಂಕುರವನ್ನು ಹಾಕಿದಂತಹ ಒಂದು ದಂಗೆ ಇದು. ಹಾಗಾಗಿ ಈ ವಿಚಾರ ಬಗ್ಗೆ ನಾವು ಭಾಳಷ್ಟು ತಿಳ್ಕೊಳ್ಬೇಕಾಗಿದೆ. ಇನ್ನಷ್ಟು ಪಾಠವನ್ನು ಕೇಳಿರ್ತಕ್ಕಂಥಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸಾಯಿರಾಮ್.